ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಸುನೀಲ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಿರಿಧಾನ್ಯಗಳು, ಇದರ ಒಂದು ಬೇಸಾಯ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ರೈತ ಬಾಂಧವರಿಗೂ ನಮಸ್ಕಾರ. ಸಿರಿಧಾನ್ಯ ಬೆಳೆಗಳಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು ತುಂಬ ಅತ್ಯವಶ್ಯಕ. ಯಾಕಂತ ಹೇಳಿದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇನ್ನೂ ಮಳೆ ಬಂದಿರೋದಿಲ್ಲ, ಅದು ಒಂದು ಮುಖ್ಯವಾದಂತಹ ಕಾರಣ. ಮತ್ತು ದಿನ ಹೋದಂಗೆ, ವರ್ಷಗಳು ಕಳೆದಂಗೆ ಮನುಷ್ಯನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಉಂಟುಗಳಾಗ್ತಾ ಇದ್ದಾವೆ. ಅದು ಚಿಕ್ಕ ವಯಸ್ಸಿನವ್ರು ಇರ್ಬೋದು, ದೊಡ್ಡ ವಯಸ್ಸಿನವ್ರು ಇರ್ಬೋದು, ಅವರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು, ಕ್ಯಾನ್ಸರ್ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ನಮಗೆ ತುಂಬ ಅತ್ಯವಶ್ಯಕವಾದಂಥ ಆಹಾರನೇ ನಮಗೆ ಮನೆಮದ್ದಾಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಬಂತು ಅಂತ ಹೇಳಿದಾಗ ನಮಗೆ ಸಿರಿಧಾನ್ಯಗಳನ್ನ ನಾವು ಕಿರುಧಾನ್ಯಗಳು ಅಂತಲೂ ಕರಿತೀವಿ, ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತೀವಿ. ಇವಾಗ ನಮಗೆ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಕೂಡ ಇದಕ್ಕೆ ಈಗ ಶ್ರೀ ಅನ್ನ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಸೊ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಏನಿತ್ತು, ಇವಾಗ ಅದನ್ನು ಶ್ರೀ ಅನ್ನ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಆಗಿದೆ ಇವಾಗ. ಸೊ ಈ ನಿಟ್ಟಿನಲ್ಲಿ ಸಿರಿಧಾನ್ಯ ಅನ್ನೋದು ಏನಕ್ಕೋಸ್ಕರ ಬಂತು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಳೋಣ. ಕಿರುಧಾನ್ಯ ಅಂದರೆ ಎಲ್ರಿಗೂ ಗೊತ್ತಿರುವ ಹಾಗೆ ನಮಗೆ ಈ ಭತ್ತ ಮತ್ತು ಜೋಳ ಇರ್ಬೋದು, ಅವನ್ನೆಲ್ಲ ಹೋಲಿಸ್ಕೊಂಡಾಗ ಈ ಕಾಳುಗಳು ತುಂಬಾ ಸಣ್ಣ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವನ್ನ ನಾವು ಕಿರುಧಾನ್ಯ ಅಂತೀವಿ. ಸಿರಿ ಅಥವಾ ನ್ಯೂಟ್ರಿ ಸೀರಿಯಲ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳ ಆಗರ. ಸೊ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಸಾರಜನಕ ಬೇಕು. ತುಂಬ ಹೆಚ್ಚಿದೆ ಅದರಲ್ಲಿ, 10-11% ತನಕ ನಿಮಗೆ ಸಸಾರಜನಕ ಸಿಗ್ತದೆ. ಅದೇ ರೀತಿ ಖನಿಜಾಂಶಗಳು ಅತ್ಯವಶ್ಯಕ. ಮತ್ತು ಇವತ್ತಿನ ನಮ್ಮ ಸಾಕಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂತಹ ಬಾಧೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ನಾರಿನಂಶ. ಆ ನಾರಿನಂಶ ನಿಮಗೆ ಹೆಚ್ಚಾಗಿ ನಮ್ಮ ಈ ರಾಗಿಗೆ ಹೋಲಿಸ್ಕೊಂಡ್ರೆ ನಿಮಗೆ ಹೆಚ್ಚಾಗಿ ಈ ಸಿರಿಧಾನ್ಯಗಳೆಲ್ಲ ಸಿಗುವಂಥದ್ದು ಜಾಸ್ತಿ. ಮತ್ತು ನಮ್ಮ ಮೂಳೆಗಳಿಗೆ ಅವಕ್ಕೆಲ್ಲ ಬೇಕಾಗಿರುವಂತಹ ಸುಣ್ಣ ಇರ್ಬೋದು, ಮತ್ತು ಮೆಗ್ನೀಷಿಯಂ ಕಂಟೆಂಟ್, ಫಾಸ್ಫರಸ್ ಕಂಟೆಂಟ್ ಇರ್ಬೋದು, ರಂಜಕ ಇರ್ಬೋದು, ಅವೆಲ್ಲ ಈಗ ನಮಗೇನಾಗುತ್ತೆ ಇದರಲ್ಲಿ ಸಿಗೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಸಿರಿಧಾನ್ಯ ಅಂತ ಕರಿತೀವಿ. ಸೊ ಸಿರಿಧಾನ್ಯ ಅಂತ ಬಂದಾಗ ಅದರಲ್ಲಿ ಮುಖ್ಯವಾಗಿ ರಾಗಿ ಬರೋದಿಲ್ಲ. ರಾಗಿ ಬಿಟ್ಟರೆ ಇನ್ನು 6 ಬೆಳೆಗಳಿರ್ತವೆ. ಮುಖ್ಯವಾಗಿ ನವಣೆ, ಬರಗು, ಊದಲು, ಸಾಮೆ, ಹಾರಕ, ಕೊರಲೆ. ಇದು ರಾಗಿ ಇದಕ್ಕೆ ಸೇರ್ಕೊಳ್ಳೋದಿಲ್ಲ. ಮುಖ್ಯವಾಗಿ ನವಣೆ, ಊದಲು, ಬರಗು, ಕೊರಲೆ, ಹಾರಕ ಮತ್ತು ಸಾಮೆ ಬರುತ್ತೆ. ಒಟ್ಟು ನಿಮ್ಗೆ 6 ಬೆಳೆಗಳು ಮುಖ್ಯವಾಗಿ ಬರ್ತವೆ. ಸೊ ಈ 6 ಬೆಳೆಗಳು ಇದರಲ್ಲಿ ಬರೋದ್ರ ಜೊತೆಗೆ ಇದನ್ನು ನಾವು ಎಲ್ಲ ಹಂತದಲ್ಲೂ, ಎಲ್ಲ ಮಣ್ಣಿಗೂ, ಎಲ್ಲ ವಾತಾವರಣಕ್ಕೂ ಸೆಟ್ ಆಗುತ್ತೆ ಅನ್ನೋದು ಕಷ್ಟಕರ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಮಣ್ಣಿಗೆ ತಕ್ಕಂಗೆ, ವಾತಾವರಣಕ್ಕೆ ತಕ್ಕಂತೆ ನಾವು ಯಾವ ರೀತಿ ಸಿರಿಧಾನ್ಯ ಬೆಳೆಗಳನ್ನ ಬೆಳಿಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೀಗ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಬಂತು ಅಂತ ಹೇಳಿದ್ರೆ ನವಣೆ ಬೆಳೆ ತಗೊಳ್ಳೋಣ. ನವಣೆ ಬೆಳೆ ಅಂತ ಬಂತು ಅಂತ ಹೇಳಿದ್ರೆ ಮುಖ್ಯವಾಗಿ ಮೊದಲನೇದಾಗಿ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಭೂಮಿ ಸಿದ್ಧತೆ ಅಂತ ಬರ್ತೀವಿ. ಸೊ ಭೂಮಿ ಸಿದ್ಧತೆ ಅಂತ ಬಂತು ಅಂತ ಹೇಳಿದ್ರೆ ಸೊ ಹೇಗಿರಬೇಕು ಭೂಮಿ ಸಿದ್ಧತೆ? ಈಗ ನಿಮ್ಗೆ ಗೊತ್ತಿದೆ, ಈ ಬೆಳೆಗಳನ್ನ ನಾವು ಮಳೆಯಾಶ್ರಿತ ಪ್ರದೇಶದಲ್ಲೇ ಬೆಳೆಯೋದ್ರಿಂದ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಾಗಿರಬೇಕು, ನೀರಿನ ಸಂರಕ್ಷಣೆ ಆಗಿರಬೇಕಾಗ್ತದೆ. ಸೊ ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಉದ್ದೇಶದಿಂದ ನಾವೇನು ಮಾಡಬೇಕು, 2 ಬಾರಿ ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಆದಮೇಲೆ ನಾವು ಹಲ್ಬೆನೋ ಅಥವಾ ಕುಂಟೆಗಳನ್ನ ಬಳಸ್ಕೊಂಡು ಮಣ್ಣನ್ನು ಹದ ಮಾಡಿಕೊಂಡು, ಹಿಂಟೆಗಳಿಲ್ದೇ, ಕಸ ಕಡ್ಡಿಗಳಿಲ್ದೇ ಇರೋ ರೀತಿ ಒಂದು ಫೈನ್ ಟಿಲ್ತ್ ಅಂತ ಕರಿತೀವಿ. ಸೊ ಆ ರೀತಿ ಮಣ್ಣನ್ನು ನಾವು ಹದ ಮಾಡಿ ರೆಡಿ ಮಾಡ್ಕೊಂಡು ನಂತರ ನಾವೇನು ಮಾಡಬೇಕಾಗ್ತದೆ, ಬಿತ್ತನೆಗೆ ಹೋಗಬೇಕಾಗ್ತದೆ. ಇದು ಮೊದಲನೇ ಅಂಶ ನಾವು ನೆನ್ಪಿಟ್ಕೋಬೇಕಾಗಿರೋದು. ತದನಂತರ ಬಂತು ಅಂತ ಹೇಳಿದ್ರೆ ಈ ಎಲ್ಲ ಬೆಳೆಗಳು ಎಲ್ಲ ಇದಕ್ಕೂ ಸೂಕ್ತ ಆಗಲ್ಲ ಅಂತ ಹೇಳಿದೆ. ಸೊ ಈಗ ಮೊದಲನೇದಾಗಿ ನವಣೆ ಬಂತು. ನವಣೆ ಎಲ್ಲಿ ಬೆಳಿಬೋದು ನಾವು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ನವಣೆ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಎಲ್ಲಿ
ನೂರ್ಜು ಕಲ್ಲುಗಳು ಮತ್ತು ಮರಳು ಮಣ್ಣು ಜಾಸ್ತಿ ಇರುತ್ತೆ, ಅಲ್ಲಿಗೂ ಕೂಡ ಇದು ಹೊಂದ್ಕೊಂಡು ಬೆಳೆಯುವಂಥ ಸಾಮರ್ಥ್ಯ ಇದೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಎಲ್ಲಿ ತುಂಬ ಕಡಿಮೆ ಇದ್ದರೂ ಕೂಡ ಅಲ್ಲಿಗೂ ಇದು ಹೊಂದಿಕೊಂಡು ಬೆಳೆಯುವಂಥ ಸಾಮರ್ಥ್ಯನ ನವಣೆ ಬೆಳೆ ಹೊಂದಿರುತ್ತೆ. ಜೊತೆಗೆ ಬರನೂ ಕೂಡ ತಡ್ಕೊಳ್ಳುವಂಥ ಸಾಮರ್ಥ್ಯನ ನವಣೆ ಬೆಳೆ ಹೊಂದಿರುತ್ತೆ. ಅದೇ ರೀತಿ ಬರಗು ಅಂತ ಬಂದಾಗ ಅದಕ್ಕೆ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಬರಗು ಅಂತ ಬಂದಾಗ ನಾನು ಈಗೇನು ನಿಮಗೆ ಒಂದು 6 ಬೆಳೆಗಳು ಏನು ಹೇಳಿದೆ, ಅದರಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಬರುವಂತಹ ಬೆಳೆ ಅಂದರೆ ಬರಗು ಬೆಳೆ. ಸೊ ಈ ಬರಗು ಬೆಳೆ ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಬರ ಸಹಿಷ್ಣುತಾ ಶಕ್ತಿನೂ ಇದೆ. ಮತ್ತು ಈಗೇನಾಗ್ತಿದೆ, ಸಡನ್ನಾಗಿ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೆ, ಹೀಟ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಹೀಟ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಉಷ್ಣಾಂಶ ತಾಪಮಾನದ ಒಂದು ಬೇಗ ಏನಿರುತ್ತೆ ಅದನ್ನು ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯ ಈ ಬರಗು ಬೆಳೆಗೆ ಇರೋದು ತುಂಬ ವಿಶೇಷ. ಮತ್ತು ಇದು ಅಲ್ಪಾವಧಿ, ಎಲ್ಲ ಧಾನ್ಯಗಳಿಗೂ ಹೋಲಿಸ್ಕೊಂಡಾಗ ಸಿರಿಧಾನ್ಯದಲ್ಲಿ ಇದು ಅಲ್ಪಾವಧಿ ಬೆಳೆ ಆಗಿರುತ್ತೆ. ಮೂರನೇದು ಬಂದು ಸಾಮೆ ಮತ್ತು ಊದಲು ಅಂತ ಬಂದಾಗ ಈ 2 ಬೆಳೆಗಳಲ್ಲಿ ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ ಮೊಳಕೆ ಹೊಡೆಯೋ ತನಕ ಸ್ವಲ್ಪ ನೀರು ನಿಲ್ದಂಗೆ ನೋಡ್ಕೋಬೇಕು ಅಷ್ಟೇ. ಮೊಳಕೆ ಆದ ನಂತರ ಇದು ಜೌಗು ಪ್ರದೇಶಗಳಲ್ಲೂ ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯನ ಹೊಂದಿದೆ. ಜೊತೆಗೆ ಬರನೂ ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯನ ಈ 2 ಬೆಳೆಗಳು ಹೊಂದಿರುತ್ತೆ. ಅದೇ ರೀತಿ ಹಾರಕ ಅಂತ ಬಂತು ಅಂತ ಹೇಳಿದ್ರೆ ಹಾರಕನೂ ಅಷ್ಟೇ, ಅದು ಉತ್ತಮ ಬರ ನಿರೋಧಕ ಶಕ್ತಿ ಇರುತ್ತೆ. ಬಟ್ ಒಂದು ನೆನ್ಪಿಟ್ಕೋಬೇಕು, ಹಾರಕ ಅಂತ ಏನು ಹೇಳ್ತೀವಿ, ಕೋಡೋ ಮಿಲ್ಲೆಟ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ, ಸೊ ಇದು ತುಂಬ ದೀರ್ಘಾವಧಿ ಬೆಳೆ. ಅಂದರೆ ನಿಮಗೆ 110ರಿಂದ 115, 120 ದಿನದ ತನಕನೂ ಕೂಡ ತಳಿಗಳ ಲಭ್ಯತೆ ಇದೆ. ಇದು ಬಿಟ್ಟರೆ ಕೊನೆಯಲ್ಲಿ ಉಳ್ಕೊಳ್ಳೋದು ಕೊರ್ಲೆ ಅಂತೂ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಅದನ್ನು ಏನು ಮಾಡ್ಬೋದು ಅಂದರೆ ಒಂದು ಬರ ಸಹಿಷ್ಣುತಾ ಶಕ್ತಿನೂ ಇದೆ, ನೆರಳಿನಲ್ಲೂ ಕೂಡ ಉತ್ತಮವಾಗಿ ಬರುವಂಥ ಅವಕಾಶಗಳು ತುಂಬಾ ಇದೆ. ಜೊತೆಗೆ ಇನ್ನೂ ಒಂದು ನಾವು ಅಂಶ ನೆನ್ಪಿಟ್ಕೋಬೇಕು, ಏನಪ್ಪ ಅಂತ ಹೇಳಿದ್ರೆ ಈ ಬರ ಪರಿಸ್ಥಿತಿ ಬರ್ತಾ ಇದೆ ಅಂದಾಗ ನಾವು ಕಾಳಿಗೆ ಹೆಚ್ಚು ಒತ್ತು ಕೊಡೋಲ್ಲ. ಯಾಕಂದರೆ ನಮ್ಮ ರೈತ ಬಾಂಧವರ ಹತ್ರ ಎಲ್ಲ ನಾವು ನೋಡಿರೋ ಮಟ್ಟಿಗೆ ಏನು ಹೇಳ್ತಾರೆ, ನಮ್ಮ ಹಸು ರಾಸುಗಳಿಗೆ ಮೇವಾಗಿಬಿಟ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಸೊ ಆ ರಾಸುಗಳಿಗೆ ಮೇವು ಅಂತ ಬಂದಾಗ ಬೆಸ್ಟ್ ಸೂಟೆಡ್ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಕೊರ್ಲೆ ಬೆಳೆ ಮತ್ತು ಊದಲು ಬೆಳೆ. ಈ ಎರಡರದ್ದು ಮೇವು ತುಂಬ ಉತ್ಕೃಷ್ಟವಾಗಿರುತ್ತೆ ಮತ್ತು ಉತ್ತಮವಾಗಿರ್ತದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕಚ್ಚಾ ಸಾರಜನಕ ಇರ್ಬೋದು, ನಾರಿನಂಶ ಇರ್ಬೋದು, ಜೊತೆಗೆ ಈ ಖನಿಜಾಂಶಗಳ ಪ್ರಮಾಣ ಹೆಚ್ಚಾಗಿ ಸಿಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ಇದಿಷ್ಟು ಬೆಳೆನ ನಾವು ಕಾಲಕ್ಕನುಗುಣವಾಗಿ ಮತ್ತು ಸಂದರ್ಭಕ್ಕನುಗುಣವಾಗಿ ನಾವು ಬೆಳೆಗಳನ್ನ ಬೆಳಿಬೋದಾಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟು ಮುಖ್ಯವಾಗಿ ಬರುವಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ ನಾವು ಇದನ್ನು ಯಾವ ರೀತಿ ಮಣ್ಣುಗಳಿಗೆ ಇದು ಸೂಕ್ತ ಆಗುತ್ತೆ ಅನ್ನೋದು ತುಂಬ ಅತ್ಯವಶ್ಯಕ. ಸೊ ಮಣ್ಣುಗಳು ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನವಣೆ ಬೆಳೆ ಅಂತ ಬಂತು ಅಂತ ಹೇಳಿದ್ರೆ, ಈಗ ನವಣೆ ಏನು ಮಾಡ್ತೀವಿ, ನಿಮ್ಗೆ ಆಲ್ರೆಡಿ ಹೇಳಿದೆ ಫಲವತ್ತತೆ ಕಡಿಮೆ ಇದ್ದರೂ ಬರುತ್ತೆ ಅಂತ. ನಮಗೆ ಉತ್ತಮವಾದ ಇಳುವರಿ ಬರಬೇಕು ಅಂತ ಪ್ರಶ್ನೆ ಬಂದಾಗ ನಮಗೆ ಅದಕ್ಕೆ ಕಪ್ಪು ಮಣ್ಣಿಂದ ಮೆಕ್ಕಲು ಮಣ್ಣು ಅಂತ ಏನು ಕರಿತೀವಿ ಅದಕ್ಕೆ ಉತ್ತಮವಾದಂತಹ ಅಂಶ ಆಗಿರುತ್ತೆ, ಮಣ್ಣಾಗಿರುತ್ತೆ. ಆದಷ್ಟು ಅಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ಅದು ಸಂಪೂರ್ಣವಾಗಿ ಅದರದ್ದು ಏನು ನಾವು ಜಿನೆಟಿಕ್ ಇದೆ ಹೇಳ್ತೀವಿ ಕೆಪಾಸಿಟಿ, ಆ ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಸೊ ಈಗ ನಾವು ಉದಾಹರಣೆ ನವಣೆ ಅಂತ ಬಂದಾಗ 4ರಿಂದ 6 ಕ್ವಿಂಟಾಲ್ ಅಂತೀವಿ, ಆದರೆ ರೈತರು ಅಷ್ಟೊಂದು ಬರಲ್ಲ ಅಂತಾರೆ. ಬಟ್ ಈ ರೀತಿ ಮಣ್ಣುಗಳಲ್ಲಿ ನಾವು ಹೇಳುವಂಥ ಬೇಸಾಯ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಬೆಳೆದಾಗ ಏನಾಗುತ್ತೆ, ಅಷ್ಟು ಇಳುವರಿನ ಪಡ್ಕೊಳ್ಳೋದ್ರಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಹಾರಕ ಬೆಳೆಗೆ ಬಂತು ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ನಾವೇನು ಹೇಳ್ಬೋದು, ಮರಳು ಮಿಶ್ರಿತ ಜೇಡಿ ಮಣ್ಣು ಜೊತೆಗೆ ಜೇಡಿ ಕೂಡಿರುವಂತಹ ಮಣ್ಣುಗಳು ಈ ಹಾರಕ ಬೆಳೆ, ಹಾರಕೆ ಅಂದರೆ ನಾನು ಹೇಳಿದ್ನಲ್ಲ ಕೋಡೋ ಮಿಲ್ಲೆಟ್ ಅಂತ, ಆ ಬೆಳೆಗೆ ತುಂಬ ಉತ್ತಮವಾಗಿರುತ್ತೆ, ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದ್ರಲ್ಲಿ. ಅದೇ ರೀತಿ ಬರಗು ಅಂತ ಬಂತು ಅಂತ ಹೇಳಿದಾಗ ಇಲ್ಲೂ ಅಷ್ಟೇ ಮರಳು ಮಿಶ್ರಿತ ಗೋಡು ಮಣ್ಣು ಮತ್ತು ಆಳವಾದ ಕಪ್ಪು ಮಣ್ಣುಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಸಂಪೂರ್ಣ ಮರಳು ಮಿಶ್ರಿತ ಇದೆ ಅಂದರೆ ಬರಗು ಬೆಳೆಗೆ ಹೋಗಬಾರ್ದು. ಸೊ ಯಾಕಂತ ಹೇಳಿದ್ರೆ ಅದು ಹೆಚ್ಚಿನ ಇಳುವರಿ ಕೊಡೋದ್ರಲ್ಲಿ ವಿಫಲವಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಸಾಮೆ ಮತ್ತು ಊದಲು ಅಂತ ಹೇಳಿದೆ, ಆ 2 ಬೆಳೆಗಳನ್ನ ನೀವೇನು ಮಾಡ್ಬೋದು, ಜೌಗು ಪ್ರದೇಶ, ತಗ್ಗು ಪ್ರದೇಶ ಮತ್ತು ನದಿ ದಂಡೆಗಳು ಏನಿರ್ತವೆ ಅಲ್ಲಿ ಏನಾಗುತ್ತೆ, ಬೆಳೆ ಬಂದಮೇಲೆ ಕೆಲವೊಂದು ಸಲ ನೀರು ಬಂದು ನಿಲ್ಲುವಂಥ ಸಾಧ್ಯತೆಗಳಿರ್ತವೆ. ಅಂತಹ ಮಣ್ಣಿನಲ್ಲಿ ಈ 2 ಬೆಳೆಗಳು ಉತ್ತಮವಾದ ರೀತಿಯಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದಕ್ಕೆ ಹೇಳ್ದಂಗೆ, ಯಾವುದು ನಾನು ನವಣೆಗೆ ಹೇಳ್ದಂಗೆ, ಅದೇ ರೀತಿ ಕೊರ್ಲೆ ಅಂತ ಬಂದಾಗಲೂ ಅಷ್ಟೇ ಅದು ತುಂಬ ಉತ್ತಮವಾಗಿ ನಿಮಗೆ ಕಪ್ಪು ಮಣ್ಣುಗಳು ಮತ್ತು ಮೆಕ್ಕಲು ಮಣ್ಣು ಮತ್ತು ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣುಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಗಮನದಲ್ಲಿ ಇಟ್ಕೊಂಡಿರಬೇಕು. ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಸಲ ಹೆಚ್ಚಿನ ಮಳೆ ಆದಾಗ ಒಂದು ಅಂಶ ನೆನ್ಪಿಟ್ಕೊಂಡ್ರೆ, ನಿಮ್ಮದು ಕಪ್ಪು ಮಣ್ಣುಗಳು ಅಥವಾ ಜೇಡಿಯುಕ್ತ ಮಣ್ಣುಗಳಾಗಿತ್ತು ಅಂತ ಹೇಳಿದ್ರೆ ಬಸಿಗಾಲುವೆಗಳು ಅತ್ಯವಶ್ಯಕ, ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಇದು ಮುಖ್ಯವಾದಂತಹ ಅಂಶ ಈ ಸಿರಿಧಾನ್ಯ ಬೆಳೆಗಳಲ್ಲಿ ನೀವು ಬೆಳಿತೀವಿ ಅಂದರೆ. ಸೊ ಇದು ಮಣ್ಣು ಯಾವ ರೀತಿ ನೀವು ಆಯ್ಕೆ ಮಾಡ್ಕೋಬೇಕು ಅಂತ. ಅದೇ ರೀತಿ ತಳಿಗಳು ಅಂತ ಬಂದಾಗ ನಾನು ಮುಖ್ಯವಾದಂಥ ತಳಿಗಳನ್ನು ಮಾತ್ರ ಹೇಳ್ತೀನಿ, ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ನವಣೆ ಅಂತ ಬಂತು ಅಂತ ಹೇಳಿದಾಗ ನಿಮ್ಗೆ ಹೇಳ್ತೀನಿ PS4
ಮತ್ತು ಅದೇ ರೀತಿ SIA 326, GPUF 3 ಅಂತ ಬರುತ್ತೆ. ಈ 3 ತಳಿಗಳು ಉತ್ತಮವಾಗಿದ್ದು 80ರಿಂದ 90 ದಿನಗಳಲ್ಲಿ ಈ ಬೆಳೆ ನಮಗೆ ಕಟಾವಿಗೆ ಬರುತ್ತೆ. ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನವಣೆ ಬೆಳಿಬೇಕಾದ್ರೆ ನಿಮಗೆ ಒಂದು ಅವಕಾಶ ಇದೆ ಇಲ್ಲಿ. ಏನಂತ ಹೇಳಿದ್ರೆ, ಜೂನ್ನಿಂದ ಆಗಸ್ಟ್ ಕೊನೆಯವರೆಗೂ ಕೂಡ ನೀವು ಬಿತ್ತನೆ ಮಾಡುವಂಥ ಸದಾವಕಾಶ ಇರುತ್ತೆ. ಈ ಬೆಳೆ ಅದರಿಂದ ಏನಾಗಿದೆ, ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ತುಂಬ ಪಾಪ್ಯುಲರ್ ಇದೆ, ತುಂಬಾ ಇದಾಗಿ ಬರುತ್ತೆ. ಅದೇ ರೀತಿ ನೀವು ಸಾಮೆ ಅಂತ ಬಂತು ಅಂತ ಹೇಳಿದಾಗ ಏನಾಗುತ್ತೆ, CO2 ಅಂತ ಬರುತ್ತೆ, OLM 203 ಬರುತ್ತೆ, GPUL 6 ಮತ್ತು GPUL 11 ಅಂತ ಬರ್ತವೆ. ಈ ಎಲ್ಲ ತಳಿಗಳು ಕೂಡ ನಮಗೆ 90ರಿಂದ 85ರಿಂದ 100 ದಿನದ ತನಕನೂ ಇದ್ದಾವೆ. ಈಗ ನಾನು ಹೇಳಿದ್ದೀಗ ನೂತನ ತಳಿಗಳು GPUL 6 ಮತ್ತು GPUL 11 ಏನು ಹೇಳಿದೆ, ಈ ಎರಡು ಬೆಳೆಗಳು ಬಂದು ನಿಮಗೆ 80ರಿಂದ 95 ದಿನಗಳಲ್ಲಿ ಇದರ ಅವಧಿನ ಮುಗಿಸುತ್ತೆ. ಇಲ್ಲಿ ಈ ಸಾಮೆ ಬೆಳೆ ಬಂತು ಅಂತ ಹೇಳಿದಾಗ ನೀವು ಮೇಯಿಂದ ಜುಲೈ ಕೊನೆವರೆಗೂ ಮಾತ್ರ ಬೆಳೆಯೋಕ್ಕಾಗ್ತದೆ ಅಷ್ಟೇ. ಆಗಸ್ಟ್ಗೆ ಹೋಗೋಕ್ಕಾಗೋದಿಲ್ಲ. ಆಗಸ್ಟ್ಗೆ ಹೋಯಿತು ಅಂದರೆ ಸಣ್ಣ ಪುಟ್ಟ ಹುಳದ ಬಾಧೆ, ರೋಗ ಬಾಧೆಗಳು ತುತ್ತಾಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಬೆಳಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಕೆಲವು ರೈತರು ಹೇಳ್ತಾರೆ, ನಾವು ಬೆಳಿತೀವಿ, ಬರ್ತಾ ಇದೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಏನಾಗಿದೆ ಅಂದರೆ, ಲೋಕಲ್ ವೆರೈಟೀಸ್ಗಳಾಯಿತು ಅಂತ ಹೇಳಿದ್ರೆ, ಸ್ಥಳೀಯ ತಳಿಗಳು ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಅದೇನು ರೋಗಗಳಿರಲ್ಲ, ಬಟ್ ಇಳುವರಿ ಕಡಿಮೆ ಆಗುತ್ತೆ. ಬಟ್ ಈಗೇನಾಗಿದೆ, ಮೊದಲು ಬರ್ತಿದ್ದು 1 ಕ್ವಿಂಟಾಲ್ 2 ಕ್ವಿಂಟಾಲ್ ಇಳುವರಿ ಜಾಗದಲ್ಲಿ 7-8 ಕ್ವಿಂಟಾಲ್ ಪ್ರತಿ ಎಕರೆಗೆ ಬರ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ರೋಗ ರುಜಿನಗಳಿಗೆ ತುತ್ತಾಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ಮೇಯಿಂದ ಜುಲೈ ಕೊನೆ ಒಳಗಡೆ ಬಿತ್ತನೆ ಕಾಲನ ಮುಗಿಸ್ಬೇಕಾಗುತ್ತೆ. ಅದರ ನಂತರ ಹೋಗಬಾರ್ದು. ಅದೇ ರೀತಿ ಹಾರಕ ಬಂತು ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೆಳೆನಲ್ಲಿ ಸೊ ಇದು ತುಂಬ ಉತ್ತಮವಾದಂತಹ ಬೆಳೆ. ಸೊ 115ರಿಂದ 120 ದಿನದ ತನಕ ಇದರದ್ದು ಅವಧಿ ಇರೋದ್ರಿಂದ ಕಂಪಲ್ಸರಿ ನೀವು ಮೇಯಿಂದ ಜುಲೈ ಒಳಗೆ ಮುಗಿಸ್ಲೇಬೇಕಾಗ್ತದೆ. ಯಾಕಂದರೆ ಹೋಯ್ತಾ ತೇವಾಂಶ ಸಿಗೋದಿಲ್ಲ, ಮಳೆಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಕೊನೆ ಹಂತದಲ್ಲಿ ಏನಾದ್ರು ಮಳೆ ಬರಲಿಲ್ಲ ಅಂದರೆ, ನಾವು ಕೊನೆ ಹಂತದ ಬರಗಾಲ ಅಂತ ಕರಿತೀವಿ, ಅವಾಗ ಬರಲಿಲ್ಲ ಅಂದರೆ ಇಳುವರಿ ನಷ್ಟ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಈ ಹಾರಕ ಬೆಳೆದನ್ನು ನಾವು ಮೇವನ್ನ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಕಡೆ ಏನಾಗಿದೆ, ಆನೆಗಳು ತಿಂದು ಸ್ವಲ್ಪ ಎಷ್ಟೊಂದು ಆನೆಗಳು ಸತ್ತೋದು ಅಂತಲೂ ಕೂಡ ರೆಕಾರ್ಡ್ಸ್ ಇದ್ದಾವೆ. ಸೊ ಅದರಿಂದ ಏನಪ್ಪ ಇದು ಅಂತ ಹೇಳಿದ್ರೆ, ತೆನೆ ಬಿಡಬೇಕು. ತೆನೆ ಬಿಟ್ಟು ಕಾಳಾದಮೇಲೆ ಸ್ವಲ್ಪ ಹುಲ್ಲು ಕುಯ್ದು ಕೊಡ್ಬೋದೇ ಹೊರತು ಹಸಿದಿದ್ದಾಗ ನಾವು ಜಾಸ್ತಿ ಇದನ್ನು ಕೊಡೋಕೆ ಹೋಗಬಾರ್ದು. ಪರ್ಟಿಕ್ಯುಲರ್ಲಿ ಇದೊಂದು ಹಾರಕ ಬೆಳೆ. ಯಾಕಂದರೆ ಅದರಲ್ಲಿ ಕೆಲವೊಂದು ಹ್ಯುಮಿಡಿಟಿ ಅಂತ ಕರಿತೀವಿ, ಆರ್ದ್ರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೆಲವೊಂದು ಅಫ್ಲೋಟಾಕ್ಸಿನ್ಸ್ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗೋದ್ರಿಂದ ರೆಕಮೆಂಡೇಷನ್ಸ್ನ ನಾವು ಇದು ಮಾಡ್ತೀವಿ. ಬಟ್ ಕಾಳುಗಳು ತಿನ್ನೋದ್ರಿಂದ ತುಂಬ ಉತ್ತಮ ಅಂಶಗಳಿದ್ದಾವೆ ಆರೋಗ್ಯಕ್ಕೆ. ಅದೇ ರೀತಿ ಇದನ್ನು ನಾವು ಏನು ಮಾಡೋದು, ಬರಗು ಅಂತ ಬಂತು ಅಂದಾಗ, ಬರಗು ನಿಮ್ಗೆ ಆಲ್ರೆಡಿ ಹೇಳಿದೆ ಒಂದು ಅಲ್ಪಾವಧಿ ಬೆಳೆ ಅದು ಅಂತ. ಯಾಕೆ ಹೇಳಿದ್ದು ಅಂದರೆ, 65ರಿಂದ 85 ದಿನದ ತನಕನೂ ತಳಿಗಳು ಸಿಗುತ್ತೆ. ಸೊ ಅದು ಯಾವುದಪ್ಪ ಅಂದರೆ, GPUP 8 ಅಂತ ಏನು ಹೇಳಿದೆ, ಅದು ನಿಮ್ಗೆ 85ರಿಂದ 90 ದಿನದ ತನಕ ಬರುತ್ತೆ. GPUP 21 ಇದು 65ರಿಂದ 75. ಇದರಲ್ಲಿ ಏನಪ್ಪ ಅಂದರೆ, ಕಪ್ಪು ಮತ್ತು ಆರೆಂಜ್ ಅಂದರೆ ಕಿತ್ತಳೆ ಬಣ್ಣದ ಬೀಜಗಳು ಬರ್ತವೆ. ಸೊ ಅದೇ ರೀತಿ GPUP 28, GPUP 32 ಇದಿಷ್ಟು ತಳಿಗಳಿದ್ದಾವೆ. ಈ ಬೆಳೆನೂ ಅಷ್ಟೇ ಮೇಯಿಂದ ಜುಲೈವರೆಗೆ. ಯಾಕೆಂದರೆ ಇದರಲ್ಲೂ ಅಷ್ಟೇ ಸ್ವಲ್ಪ ಸುಳಿ ನೊಣದ ಬಾಧೆ ಜಾಸ್ತಿ ಇರುತ್ತೆ. ಸೊ ಸುಳಿ ನೊಣದ ಬಾಧೆ ಜಾಸ್ತಿ ಇರೋದ್ರಿಂದ ಎನಿ ಕಾಸ್ಟ್ ನೀವೇನು ಮಾಡಬೇಕು, ಜೂನಲ್ಲೇ ಮುಗಿಸೋದು ಉತ್ತಮ. ಏನಾದರೂ ನಿಮ್ಮಲ್ಲಿ ಆ ಬಾಧೆ ಕಡಿಮೆ ಇದೆ, ಅದಷ್ಟೊಂದು ತೊಂದರೆ ಇಲ್ಲ ಅಂದರೆ ಜುಲೈಗೆ ಹೋಗ್ಬೋದು. ಇಲ್ಲ ಹೋಗ್ತೀನಿ ಅಂದರೆ ಬೀಜೋಪಚಾರ ಮಾಡೇ ಹೋಗಬೇಕಾಗ್ತದೆ. ಕ್ಲೋರೋಪರಿಪಾಸ್ನಲ್ಲಿ ಪ್ರತಿ kg ಬೀಜಕ್ಕೆ 2 ml ನನಗೆ. ಸೊ ನೀವು ಬೀಜೋಪಚಾರ ಮಾಡಿ ಹೋಯಿತು ಅಂತ ಹೇಳಿದ್ರೆ ಸೊ ನಿಮಗೆ ಇದ್ರ ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಊದಲು ಅಂತ ಬಂದಾಗ ನಮ್ಮಲ್ಲಿರೋದು DHBM 93-3 ಇದೆ, VL 176 ಅಂತಲೂ ಕೂಡ ವೆರೈಟೀಸ್ ಇದ್ದಾವೆ. ಸೊ ಅವು ತುಂಬ ಉತ್ತಮವಾದಂತಹ ಬೆಳೆ ಆಗಿದ್ದು 90ರಿಂದ 95 ದಿನ ತಗೊಳ್ತದೆ. ಸೊ ಈಗ ನಾನು ನಿಮಗೆ ಮೇಲೆ ಏನು ಹೇಳಿದೆ ಬೆಳೆಗಳು, ಆ ಬೆಳೆಗಳೆಲ್ಲ ನಿಮ್ಗೆ ಏನಪ್ಪ ಅಂದರೆ 4ರಿಂದ 5 ಕ್ವಿಂಟಾಲು 6ರಿಂದ 8 ಕ್ವಿಂಟಾಲ್ ತನಕ ಇಳುವರಿ ಕೊಡುತ್ತೆ. ಆದರೆ ವಿಶೇಷ ಗುಣ ಇದ್ರದ್ದು ಏನಪ್ಪ ಅಂದರೆ, ಊದಲು ಬೆಳೆದು 9ರಿಂದ 10 ಕ್ವಿಂಟಾಲ್ ತನಕ ಇಳುವರಿ ಬರುತ್ತೆ. ಅದೇ ರೀತಿ ನಿಮಗೆ ಮೇವು ಕೂಡ ನೀವು ಹಸಿರು ಮೇವನ್ನು ಕೊಡ್ತೀನಿ ಅಂದರೆ ತುಂಬ ತೆನೆ ಬಂದಾಗ ಆಗಲೂ ಕೂಡ ಇದೊಂದು ಉತ್ತಮವಾದಂತಹ ಮೇವಿನ ಬೆಳೆಯಾಗಿ ಕೂಡ ನೀವು ಬೆಳೆಸ್ಬೋದು. ಸೊ ಈ ಬೀಜಗಳು ಎಲ್ಲಿ ಸಿಗ್ತವೆ ಡಾಕ್ಟ್ರೆ? ಸರಿ, ಇವೆಲ್ಲ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಅಭಿವೃದ್ಧಿ ಆಗಿರೋದ? ಸರಿ, ಬಿತ್ತನೆ ಬೀಜ VC ಫಾರಮ್ ಅಲ್ಲೂ ಸಿಗುತ್ತಾ ಸರ್? VC ಫಾರಮ್ನಲ್ಲಿ ಈಗ ಏನಾಗಿದೆ ಅಂದರೆ ಸರ್, ನಮ್ಮದು ಯೂನಿವರ್ಸಿಟಿ ಸಪ್ರೇಟ್ ಆಗಿರೋದ್ರಿಂದ ನಾವು ಇವಾಗ ಶುರು ಮಾಡಿದ್ದೀವಿ ಸರ್. ನಮ್ಮಲ್ಲಿ ರಾಗಿ ನಿಮಗೆ ಯಥೇಚ್ಛವಾಗಿ ಸಿಗ್ತದೆ. ಈಗ ಯಾವ ಬೆಳೆಗಳಿಗೆ ಹಾಕೋಬೋದು ಅದು. ಸೊ ಮುಖ್ಯವಾಗಿ ಈ ಬೆಳೆಗಳು ಬೇಕು ಅಂತ ಹೇಳಿದ್ರೆ ಒಂದು NSP ಬ್ಯಾಂಗ್ಳೂರ್ನಲ್ಲಿ ಲಭ್ಯತೆ ಇದೆ. ಸೊ GKVK ಬ್ಯಾಂಗ್ಳೂರ್ನಲ್ಲಿ. ಅದೇ ರೀತಿ NSP ಇಂದನೂ ತರಿಸ್ಕೊಡ್ತಾರೆ. ಬೇಕು ಅಂದರೆ ರಾಯಚೂರು ಯೂನಿವರ್ಸಿಟಿನಲ್ಲೂ ಲಭ್ಯತೆ ಇದೆ, ಧಾರವಾಡದಲ್ಲೂ ಲಭ್ಯತೆ ಇದೆ. ಆ್ಯಂಡ್ ಮೋರ್ ಓವರ್ ನಾನು ಈಗ ತಾನೇ ಹೇಳ್ತಿದ್ದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್
ರಿಸರ್ಚ್ ಹೈದರಾಬಾದ್ ಅಂತ ಏನು ಹೇಳ್ತಾ ಇದೆ, ಸೊ ಅಲ್ಲೂ ಕೂಡ ಲಭ್ಯತೆ ಇರುತ್ತೆ. ಸೊ ಈಗ ಏನಾಗಿದೆ, ಈ ಸಲ ಸ್ವಲ್ಪ ಬರ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈಗ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಲೆಕ್ಕ ಹಾಕಿದಾಗ 39.8% ಮಳೆ ಕೊರತೆ ಆಗಿದೆ. ಕರ್ನಾಟಕಕ್ಕೆ ಬಂತು ಅಂದರೆ 32-33% ಮಳೆ ಕೊರತೆ ಆಗಿರೋದ್ರಿಂದ ಸೊ ರೈತರೆಲ್ಲ ಏನು ಮಾಡಿದ್ದಾರೆ, ಆದಷ್ಟು ನಾವು ನ್ಯೂಸ್ ಪೇಪರ್ನಲ್ಲೆಲ್ಲ ಕೊಡ್ತಾ ಇರೋದ್ರಿಂದ ಆದಷ್ಟು ಈ ಬೆಳೆಗಳಿಗೆ ಹೋಗಿರೋದ್ರಿಂದ ಅದಾಗಲೇ ಇದು ಬೆಳೆಗಳ ಬಿತ್ತನೆ ಬೀಜಗಳು ಖಾಲಿ ಆಗ್ತಾ ಇದೆ. ಸೊ ಅದರಿಂದ ಈಗೇನು ಗೊತ್ತಾ, ಬರ ಬಂತು ಅಂತ ಮಾತ್ರ ಈ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮುಂದಿನ ದಿನದಲ್ಲಿ ಇವೇ ನಮ್ಮನ್ನು ಕಾಪಾಡುವಂಥದ್ದು. ಸೊ ಅದರಿಂದ ಇದನ್ನು ಪ್ರತಿ ವರ್ಷವೂ ಅವರು ಅಟ್ಲೀಸ್ಟ್ ಒಂದು ಅರ್ಧ ಎಕರೆನಲ್ಲಿ ಅವ್ರ ಮನೆ ಬಳಕೆಗಾರು ಅವರು ಬೆಳ್ಕೊಳ್ಳೋಕೆ ಶುರು ಮಾಡ್ತು ಅಂದರೆ ಸೊ ವೈದ್ಯರ ಹತ್ರ ಹೋಗೋ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು. ಸೊ ನಾವು ಆವಾಗ ಒಂದು ನಿಟ್ಟಿನಲ್ಲಿ ಏನು ಮಾಡ್ಬೋದು, ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡ್ಬೋದು. ಸೊ ಯಾಕಂದರೆ ಈಗ ಕೆಲವೊಂದು ಸೀಸನಲ್ಲಿ ಸರ್, ಈಗ ನಮಗೆ ಗೊತ್ತಿರೋ ಹಾಗೆ 1-2-3 ಜನ ಬರ್ತಾರೆ ಸರ್. ಸೊ ಅವಾಗ ಏನಾಗುತ್ತೆ, ನಮಗೆ ಬಿತ್ತನೆ ಬೀಜ ಮಾಡಿ ಕಾಸ್ಟ್, ಯಾಕಂದರೆ ಇದು ತುಂಬ ಖರ್ಚು ಜಾಸ್ತಿ ಸರ್. ಈ ಪರ್ಟಿಕ್ಯುಲರ್ ಬೆಳೆಗಳಿಗೆ ಸೀಡ್ ಪ್ರೊಡಕ್ಷನ್ ಅಂತ ಬಂದಾಗ, ಬೀಜೋತ್ಪಾದನೆ ಅಂತ ಬಂದಾಗ ದುಡ್ಡು ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆ ಇದೆ ಸರ್. ಯಾಕಂದರೆ ಇಳುವರಿ ಕಡಿಮೆ ಇರುತ್ತಲ್ಲ ಸರ್, 4-6 ಕ್ವಿಂಟಾಲು ಅಂದಾಗ. ಸೊ ನಾವು ಬಿತ್ತನೆ ಬೀಜಕ್ಕೆ ಮಾಡಿ ಅದಕ್ಕೆಲ್ಲ ಮಾಡಾದ್ಮೇಲೆ ಬರಲಿಲ್ಲ ಯಾರು ಅಂದರೆ, ವಯಬಿಲಿಟಿ ಹೋಯ್ತು ಅಂದರೆ ಸೊ ನಾವು ಅಕ್ಕಿ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ. ಈಗ ಬಹಳ ಪ್ರಧಾನವಾಗಿ ಇವು ತುಂಬ ಹಾರ್ಡಿ ಕ್ರಾಪ್ಸ್ ಅಂತಲೇ ಎಲ್ಲರೂ ಹೇಳೋದು. ಹೌದು. ಈಗ ಈ ಬೆಳೆಗಳನ್ನು ಬಿತ್ತನೆ ಮಾಡೋದಕ್ಕಾಗಲಿ ಮತ್ತು ಅದರ ನಿರ್ವಹಣೆ ಮಾಡೋಕ್ಕಾಗಲಿ ಖರ್ಚೇ ಇಲ್ಲದ ಬೆಳೆ ಅಂತ ಹೇಳಲಾಗುತ್ತೆ. ಆದರೆ ತಾವು ಒಂದು ವಿಚಾರ ಹೇಳಿದ್ರಿ, ಏನಂದರೆ ಈಗ ಅಧಿಕವಾದ ಇಳುವರಿ ಕೊಡುವಂತಹ ತಳಿಗಳಾಗಿರೋದ್ರಿಂದ ಇವುಗಳಲ್ಲಿ ನಿರ್ವಹಣೆ ತುಂಬ ಮುಖ್ಯ ಅಂತ. ಹಾಗಾಗಿ ಈ ಉತ್ಪಾದನಾ ತಾಂತ್ರಿಕತೆ ಅಂತ ಬಂದಾಗ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ ಸರ್? ಈಗ ಇದು ಮೊದಲನೇದಾಗಿ ನಾವು ಹಾರ್ಡಿ ಕ್ರಾಪ್ ಅಂತ ಹೇಳ್ತೀವಿ. ಹಾರ್ಡಿ ಕ್ರಾಪ್ ಅಂತ ಹೇಳಿದ್ರೂ ನಾವೇನು ಮಾಡಬೇಕಾಗ್ತದೆ, ಮಳೆ ಪ್ರಮಾಣ ಎಲ್ಲಿ ಕಡಿಮೆ ಇರುತ್ತೆ, ಮಣ್ಣಿನ, ಈಗ ನೀವು ಹೇಳಿದ್ರಿ ಇಳುವರಿ ಏನು ಹಾಕ್ತೇ ಹೋದ್ರೂ ಬರುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಬಟ್ ಅದು ಯಾವ ಕಾಲ ಸರ್? ಹಳೆ ಕಾಲದ್ದು ಸರ್. ಏನಂದರೆ ಆಗಿನ ಪರಿಸ್ಥಿತಿಯಲ್ಲಿ, ನಮಗೆ ಸ್ವಾತಂತ್ರ್ಯ ಬಂದಂತಹ ಪರಿಸ್ಥಿತಿನಲ್ಲಿ ಏನಾಗ್ತಿತ್ತು ಅಂದರೆ ನಮಗೆ ಬರೀ 1-2 ಪೋಷಕಾಂಶಗಳ ಕೊರತೆ ಇತ್ತು. ಆದರೆ ಪ್ರಸ್ತುತ ಸಾಲಿನಲ್ಲಿ ನಮಗೆ ಸ್ವತಂತ್ರ ಬಂದದಿಂದ ಈಗಿನವರೆಗೆ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಒಟ್ಟು 17 ಪೋಷಕಾಂಶಗಳ ಲಭ್ಯತೆಯಲ್ಲಿ ಗಿಡಕ್ಕೆ ಬೇಕಾಗಿರೋದ್ರಲ್ಲಿ 9 ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಕೊರತೆ ಕಾಡ್ತಾ ಇದೆ. ಸೊ ಅವನ್ನೆಲ್ಲ ನಾವು ಹೊರಗಡೆಯಿಂದನೇ ತಂದು ಹಾಕಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಏನಾಗುತ್ತೆ, ನಾವು ಬರೀ ಏನೂ ಹಾಕ್ತೇನೆ ನೀವು ಬೆಳೀರಿ ಅಂತ ಅಂದರೆ ಸೊ ರೈತರಿಗೆ ಇನ್ನೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಈಗ ಏನಪ್ಪ ಅಂದರೆ ಸಾವಯವ ಕೃಷಿ ಅವರು ಮಾಡಿಕೊಂಡು ನಾವು ಮಣ್ಣಿನ ಆರೋಗ್ಯ ಕಾಪಾಡ್ಕೊಂಡಿದ್ದೀವಿ, ಒಳ್ಳೆ ಸಾವಯವ ಅಂಶ ನಮ್ಮ ಮಣ್ಣಿನಲ್ಲಿದೆ, ಸಾವಯವ ಇಂಗಾಲ ಇದೆ, ನಾವು ಎರೆ ಗೊಬ್ಬರ ಬಳಸ್ತೀವಿ, ಹಸಿರೆಲೆ ಗೊಬ್ಬರ ಬಳಸ್ತೀವಿ ಅಂಥ ರೈತರುಗಳೇನಿದ್ದಾರೆ ಅಂಥ ರೈತರ ಪರಿಸ್ಥಿತಿಗೆ ಬರೀ ಎರಚಿಬಿಟ್ರೂ ಬರುತ್ತೆ ಸರ್. ಬಟ್ ಈಗೇನಾಗಿದೆ, ನಮ್ಮ ಮಣ್ಣಿನ ಆರೋಗ್ಯ ತುಂಬಾ ಕುಂಠಿತ ಆಗಿದೆ. ಸೊ ಕುಂಠಿತ ಆಗಿರೋದ್ರಿಂದ ಕಂಪಲ್ಸರಿ ಈಗ ನಾವು ನೋಡ್ತಾ ಇದ್ವಲ್ಲ ಸರ್, ಹಳೆ ಪ್ಯಾಕೇಜ್ ಪ್ರಾಕ್ಟೀಸ್ ಫಾಲೋ ಮಾಡೋಂತಹ ಕೆಲವೊಂದು ನಾವು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಅದನ್ನು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಏನಾಗುತ್ತೆ ಅಂತ. ಸೊ ನಾವು ಕಂಪಲ್ಸರಿ ರೈತರು ಸಾವಯವ ಗೊಬ್ಬರಗಳನ್ನ ಬಳಸ್ಕೊಂಡು ಬಂದಿತ್ತು ಅಂದಿದ್ರೆ ಇವತ್ತು ನಾವು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚಾಗಿ ಅವಲಂಬಿತನ ಕಡಿಮೆ ಮಾಡ್ಬೋದಿತ್ತು. ಬಟ್ ಈಗಲೂ ನೀವು ಕೇಳಿ, ಆದಷ್ಟು ಈ ಕೊಟ್ಟಿಗೆ ಗೊಬ್ಬರ ಎಲ್ಲನೂ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜಮೀನಿಗೆ ಹಾಕಿ ಅಂದರೆ ಎಲ್ಲ ಕೂಡ ಕೇರಳ, ತಮಿಳುನಾಡಿಗೆ ಹೋಗ್ತಾ ಇದೆ ಮತ್ತು ಕೊಡಗುಗೆ ಹೋಗ್ತಾ ಇದೆ. ಈ ತೊಂದರೆಗಳಿರೋದ್ರಿಂದ ಬೆಳೆ ಪದ್ಧತಿಗಳೇನಾದರೂ ಇದೆಯಾ, ಬೇರೆ ಬೆಳೆಯೊಂದಿಗೆ ಇದನ್ನ ಮಿಶ್ರವಾಗಿ ಮಾಡೋದು, ಡೆಫಿನೆಟ್ಲಿ ಬೆಳೆಯಾಗಿ ಮಾಡೋದು? ಡೆಫಿನೆಟ್ಲಿ ಇದೆ ಸರ್, ಡೆಫಿನೆಟ್ಲಿ ಇದೆ. ಈಗ ಏನು ಮಾಡ್ಬೋದು ಅಂತೀರಿ? ರಾಗಿ ಬೆಳೀತಾರಲ್ಲ, ಸೊ ಈಗ ನಾವು ನೋಡಿದಾಗ ಈಗ ಗುಂಡ್ಲುಪೇಟೆ ಭಾಗಗಳಲ್ಲಿ ಕೆಲವೊಂದು ಭಾಗಗಳೇನು ಮಾಡ್ತಾರೆ, ಒಂದು 8 ಸಾಲು ರಾಗಿ ಹಾಕ್ತಾರೆ, 1 ಅಥವಾ 2 ಸಾಲು ಸಾಮೆ, ನವಣೆ ಇದನ್ನು ಹಾಕೊತಾ ಇದ್ದಾರೆ ಈಗಲೂ. ಸೊ ಆ ರೀತಿನೂ ಆದರೂ ಮಾಡ್ಬೋದು. ಇಲ್ಲ ಇದನ್ನೇ ಮುಖ್ಯ ಬೆಳೆಯಾಗಿ ಮಾಡಿಕೊಂಡು ಇದ್ರ ಜೊತೆಗೆ ಕಾಳು ಬೆಳೆಗಳನ್ನು ಕೂಡ ಹಾಕೋಬೋದು. ಸೊ ಉದಾಹರಣೆಗೆ ಬೆಸ್ಟ್ ಅಂತ ಬಂತು ಅಂತ ಹೇಳಿದ್ರೆ, ನವಣೆಗೆ ಅಂತ ಬಂತು ಅಂದರೆ ಈಗ ನಾವು ಪರೀಕ್ಷೆ ಮಾಡಿರೋ ಪ್ರಕಾರ ಎಣ್ಣೆಕಾಳು ಬೆಳೆ ಅಂತ ಬಂದಾಗ ನೆಲಗಡಲೆ 4:1 ರೇಷಿಯೋ ಅಥವಾ 4:2 ರೇಷಿಯೋ ಅಂತ ಹೇಳ್ತೀವಿ. ಅಂದರೆ 4 ಸಾಲು ನೀವು ನವಣೆ ಹಾಕೊತೀನಿ ಅಂದರೆ 2 ಸಾಲು ಕಡಲೆಕಾಯಿ ಹಾಕೋಬೋದು, ಅದೇ ರೀತಿ ಹೆಸರು ಹಾಕೋಬೋದು, ಅದೇ ರೀತಿ ಉದ್ದನ್ನ ಹಾಕೋಬೋದು. ಅದೇ ನೀವು ಸಾಮೆ ಅಂತ ಬಂತು ಅಂತ ಹೇಳಿದಾಗ ಇದರಲ್ಲಿ ತೆಂಡೆ ಹೊಡೆಯುವಂಥ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಉದ್ದು ಬಿಟ್ಟರೆ ಇನ್ನು ಯಾವ ಬೆಳೆಗಳು ಅಷ್ಟು ಸಮಂಜಸ ಇಲ್ಲ ಇದರಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದಕ್ಕೆ. ಇನ್ನು ಉಳಿದಂತಹ ಬೆಳೆಗಳನ್ನ ನೀವು ತೊಗರಿನಲ್ಲೂ ಬೆಳಿಬೋದು, ತೊಗರಿನೂ ಬೆಳಿಬೋದು, ನೆಲಗಡಲೆ ಬೆಳ್ಕೋಬೋದು, ಹುಚ್ಚೆಳ್ಳು ಬೆಳಿಬೋದು, ತುಂಬ ಚೆನ್ನಾಗಿ ಬರ್ತವೆ ನಮ್ಮಲ್ಲಿ ರೆಕಾರ್ಡ್ಸ್ ಇರೋ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬರ ಅಂತ ಹೇಳ್ತಿರೋದು, ಬರ ನಿರೋಧಕ ಶಕ್ತಿ ಇರುವಂಥ ತಳಿ ಅಂತ ಬಂದಾಗ ಏನು ಮಾಡ್ಬೋದು, ಹುರುಳಿ.
ತುಂಬ ಚೆನ್ನಾಗಿ ಹೊಂದ್ಕೊಂಡು ಬರುವಂಥದ್ದು ನವಣೆ ಜೊತೆ ಇರ್ಬೋದು, ಊದಲು ಜೊತೆ ಇರ್ಬೋದು, ಬರಗು ಜೊತೆ ಇರ್ಬೋದು. ಸೊ ಹುರುಳಿ ಹೇಳು ಮಾಡಿಸಿದಂತಹ ಬೆಳೆ. ಯಾಕಂದರೆ ಈಗ ನಾವು ಹೇಳ್ತೇವೆ ಮಳೆ ಬರ್ತಾ ಇಲ್ಲ, ಈಗೇಂದ್ರೆ ಆಗಸ್ಟ್ ತಿಂಗಳಲ್ಲಿ ಮಳೆ ಕಮೆನ್ಸ್ ಆಯಿತು ಬಂತು ಅಂತ ಹೇಳಿದ್ರೆ ಆಗಿನ ಪರಿಸ್ಥಿತಿಗೆ ಬರ ತಡ್ಕೊಂಡು ಬರುವಂಥ ಸಾಮರ್ಥ್ಯ ಇರುವಂತಹ ಬೆಳೆ, ಅಲ್ಪಾವಧಿ ಬೆಳೆ ಅಂತ ಬಂದಾಗ ಹುರುಳಿ ಇರುತ್ತೆ. ಸೊ ಅದರಿಂದ ನೀವೇನು ಮಾಡ್ಬೋದು, ಜುಲೈ ಕೊನೆ ಅಥವಾ 2ನೇ ವಾರ 3ನೇ ವಾರದಂಗೆ ಈ ಬರಗು ಬೆಳೆ ಜೊತೆಗೆ ನೀವೇನು ಮಾಡ್ಬೋದು, ಅಂತರ್ಬೆಳೆಯಾಗಿ ಈ ಬೆಳೆಗಳನ್ನ ಬೆಳಿಬೋದು. ಗರಿಷ್ಠ ಅಂದರೆ ಜುಲೈ ಅಂತ್ಯನೇ ಲಾಸ್ಟಾ ಈ ಬೆಳೆನ ಬಿತ್ತನೆ ಮಾಡೋದಕ್ಕೆ? ಸರ್ ನೀವು ನವಣೆಗೆ ಹೋಗ್ಬೋದು, ಕೊರಲೆಗೆ ಹೋಗ್ಬೋದು, ಸ್ವಲ್ಪ ಮಟ್ಟಿಗೆ ಊದ್ಲೂ ಒಂದು ಲೆವೆಲ್ಗೆ ಸ್ವಲ್ಪ ಮಟ್ಟಿಗೆ ಹೋಗ್ಬೋದು ಸರ್, ಆಗಸ್ಟ್ 2ನೇ ವಾರದ ತನಕ. ಓಕೆ, ಸ್ವತಂತ್ರ ದಿನದ ತನಕನೂ ಹೋಗ್ಬೋದು, ತೊಂದರೆ ಇಲ್ಲ. ಅದಕ್ಕಿಂತ ಮೇಲೆ ಹೋಗ್ತೀನಿ ಅಂದರೆ ಒಂದು ಪ್ರಾಬ್ಲಮ್ ಏನಂದರೆ ಚಳಿಗೂ ಸಿಕ್ಕಾಕೊಂತವೆ. ಸೊ ಇದು ನಿಮಗೆ 3 ತಿಂಗಳು ಬೆಳೆ ಕಂಪಲ್ಸರಿ ಸರ್. 3 ತಿಂಗಳು ಅಂತ ಹೇಳ್ತು ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಡಿಗೆ ಅದು ತೆನೆ ಬರುವಂಥ ಸಮಯಕ್ಕೆ ಸಿಕ್ಕಾಕೋತು ಅಂದರೆ ಸಂಪೂರ್ಣ ಅದರದ್ದು ಎಕ್ಸ್ಪ್ರೆಷನ್ ಬರೋದಿಲ್ಲ. ಹಿಂಗಾರಿನಲ್ಲಿ ಯಾವ ಸಿರಿಧಾನ್ಯವನ್ನು ಬೆಳೆಯೋಕ್ಕಾಗಲ್ವೇ? ಸ್ವಲ್ಪ ಕಷ್ಟ ಇದೆ ಸರ್. ಹೌದಾ? ಕಷ್ಟ ಇದೆ. ನೆರಳಲ್ಲಿ ಬರೋ ಬೆಳೆ ಅಂತಿದ್ರಲ್ಲ. ನೆರಳಲ್ಲಿ ಬೆಳೆ ಅಂದರೆ ಏನು ಗೊತ್ತಾ ಸರ್, ನಿಮಗೆ ಮೇಜರ್ ಇಶ್ಯೂ ಆಗೋದೇನು ಅಂದರೆ ರೋಗಗಳು. ಈಗ ತುಕ್ಕು ರೋಗ ಅಂತ ಹೇಳ್ತೀವಿ, ಮತ್ತು ಬೆಂಕಿ ರೋಗ ಅಂತ ಹೇಳ್ತೀವಿ, ಅದ್ರ ಬಾಧೆ ಜಾಸ್ತಿ ಆಗುತ್ತೆ. ಈಗ ಯಾಕಂದರೆ ನಾವು ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀವಿ ಅಂದರೆ ಮೇವಾಗಿ ಬೆಳ್ಕೋಬೋದು, ಬರುತ್ತೆ, ಸ್ವಲ್ಪ ಮಟ್ಟಿಗೆ ಕಾಳು ಸಿಗುತ್ತೆ. ಬಟ್ ಇವ್ರು ಏನಂದರೆ ನಮ್ಮ ಸಿರಿಧಾನ್ಯ ಅಂತ ಬಂದಾಗ ನಮ್ಮ ರೈತರಲ್ಲಿ ಎಲ್ಲರೂ ಮತ್ತು ಇವರಲ್ಲಿ ನಮ್ಮ ನಾರ್ಮಲ್ ಸಾರ್ವಜನಿಕರಲ್ಲೂ ಮೈಂಡ್ ಬಂದುಬಿಟ್ಟಿರೋದ್ರಿಂದ ಸಾವಯವ. ಸೊ ಸಾವಯವ ಅಂತ ಬಂದಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀವಿ. ಕೆಮಿಕಲ್ಸ್ನ ನಾವು ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ಹೌದಾ? ಕೆಮಿಕಲ್ಸ್ ಹೇಳ್ತಾ ಇಲ್ಲ ನಾವು. ಓಕೆ, ಮತ್ತು ಈಗ ಪೋಷಕಾಂಶಗಳ ಪೂರೈಕೆ ಅಂದರೆ ಏನು ಮಾಡ್ಬೇಕು ರೈತರು? ಅದು ಕೆಮಿಕಲ್ಸ್ ನೀವು ಹೇಳ್ತೀರಾ ಸರ್. ನಾನು ಇದರಲ್ಲಿ ಒಂದು ವಾದ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಸಾವಯವ ರೂಪದಲ್ಲಿ ಕೊಟ್ಟರು ಕೂಡ ಅದು ಅಯಾನಿಕ್ ಫಾರ್ಮಲ್ಲೇ ತಗೊಳ್ಳೋದು, ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ ಕೊಟ್ಟರು ಕೂಡ ಅಯಾನಿಕ್ ಫಾರ್ಮಲ್ಲೇ ತಗೊಳ್ಳೋದು. ಬಟ್ ನಾವು ಸಾವಯವ ಗೊಬ್ಬರಗಳನ್ನ ಎಂತಕ್ಕೋಸ್ಕರ ನಾವು ಅದನ್ನು ಶಿಫಾರಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಣ್ಣು ಜೀವ ಇದೆ ಅಂತ ಹೇಳ್ತೀವಿ. ಇಟ್ಸ್ ಎನ್ ಡೈನಮಿಕ್ ಇನ್ ನೇಚರ್, ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಚೇಂಜ್ ಆಗೋಕ್ಕೆ ಕಾರಣ ನಮ್ಮ ಮಣ್ಣಲ್ಲಿ ಏನಿರಬೇಕು, ಜೀವಿಗಳಿರಬೇಕು. ಜೀವಿಗಳಿಗೆ ಆಹಾರ ಬೇಕಲ್ಲ. ಆಹಾರದ ಜೊತೆಗೆ ನಾನು ನಿಮಗೆ ಹೇಳಿದೆ, ಈಗ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂಥ 17 ಪೋಷಕಾಂಶಗಳನ್ನು ಒದಗಿಸುವಂತಹ ಸಾಮರ್ಥ್ಯ ಇರೋದು ಸಾವಯವ ಗೊಬ್ಬರಗಳಿಗೆ. ರಾಸಾಯನಿಕ ಗೊಬ್ಬರ ಯಾವಾಗ ಅಂತ ಹೇಳಿದ್ರೆ ನಮ್ಮ ಮಣ್ಣು ಬರದಾಗಬಾರ್ದು, ಸಾವಯವ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿದ್ದೀರಾ ಅಂದರೆ ಅದನ್ನು ಸಮಗ್ರವಾಗಿ ಬಳಸಿ ಅಂತ ಹೇಳ್ತೀವಿ. ಸಮಗ್ರ ಅಂತ ಬಂದುವಾಗ 60% ಸಾವಯವ ಬಳಸಿ, 40% ರಾಸಾಯನಿಕ ಬಳಸಿ ಅಂತ ಹೇಳ್ತೀವಿ. ಶಿಫಾರಸ್ ಏನು? ಈಗ ಶಿಫಾರಸು ಅಂತ ಬಂತು ಅಂತ ಹೇಳಿದ್ರೆ ಸರ್, ಕಂಪಲ್ಸರಿ ಪ್ರತಿ ಎಕರೆಗೆ ನೀವೇನು ಮಾಡಬೇಕಾಗುತ್ತೆ, 2.5 ಟನ್ ಕೊಟ್ಟಿಗೆ ಗೊಬ್ಬರನ ಅಟ್ಲೀಸ್ಟ್ 1 ತಿಂಗಳು ಆಗ್ತಾ ಇಲ್ಲಪ್ಪ ಅಂದರೆ 15 ದಿನ ಮುಂಚಿತವಾಗಾದರೂ ಮಣ್ಣಿಗೆ ಸೇರಿಸ್ಬೇಕು. ಯಾವುದೇ ಬೆಳೆ ಆಗಲಿ, ನಮ್ಮ ಸಿರಿಧಾನ್ಯ ಬೆಳೆ ಆಗಲಿ. ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಅಂತ ಬಂದಾಗ ಕೆಲವೊಂದು, ಈಗ ಉದಾಹರಣೆಗೆ ನವಣೆ ಅಂತ ಬಂತು ಅಂದರೆ ಪ್ರತಿ ಎಕರೆಗೆ 16 kg ಸಾರಜನಕ, 16 kg ರಂಜಕ ಮತ್ತು 8 kg ಪೊಟ್ಯಾಶ್ ಒದಗಿಸುವಂತಹ ಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ನೀಡತಕ್ಕದ್ದು. ಅದೇ ನೀವು ಸಾಮೆ ಬೆಳೆಗೆ ಬಂತು ಅಂತ ಹೇಳಿದ್ರೆ, ಯಾಕಂದರೆ ರೆಸ್ಪಾನ್ಸ್ ಮೇಲೆ ಹೇಳ್ತೀವಿ ಸರ್ ಅದನ್ನು, ಸಾಮೆ ಬೆಳೆಗೆ ಬಂತು ಅಂತ ಹೇಳಿದಾಗ 8 kg ಸಾರಜನಕ, 8 kg ರಂಜಕ, 8 kg ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳನ್ನ ನೀಡಬೇಕಾಗ್ತದೆ. ಅದೇ ರೀತಿ ನೀವು ಹಾರಕ ಮತ್ತು ಬರಗು, ಊದಲು ಈ 3 ಬೆಳೆಗಳಿಗೆ ಬಂದರೆ 8 kg ಸಾರಜನಕ ಒದಗಿಸುವಂತಹದ್ದು, 8 kg ರಂಜಕ ಒದಗಿಸುವಂತಹ ಗೊಬ್ಬರಗಳು ನೀಡಬೇಕಾಗುತ್ತೆ. ಇಲ್ಲಿ ಪೊಟ್ಯಾಶ್ ಶಿಫಾರಸ್ ಮಾಡಿಲ್ಲ ಈ ಬೆಳೆಗಳಿಗೆ. ಸೊ ಅದೇ ರೀತಿ ಕೊರಲೆ ಅಂತ ಬಂತು ಅಂದಾಗ ನೀವೇನು ಮಾಡಬೇಕಾಗುತ್ತೆ, 16 kg ಸಾರಜನಕ, 8 kg ಪೊಟ್ಯಾಶು ಮತ್ತು 8 kg ರಂಜಕ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಕಂಪಲ್ಸರಿ ಕೊಡಲೇಬೇಕಾಗ್ತದೆ ಸರ್. ಇಲ್ಲ ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದರೆ ನೀವು ಕೊಡುವಂತಹ ಸಾವಯವ ಗೊಬ್ಬರಗಳನ್ನು ಸಾರಜನಕದ್ದು ಅಂದರೆ ನಾವು ಈಕ್ವಿವೆಲೆಂಟ್ ಅಂತ ಹೇಳ್ತೀವಿ, ಸಾರಜನಕ ಸಮಾನತೆ ಅಂತ ಹೇಳ್ತೀವಿ, ಆ ಸಮಾನವಾಗಿ ನೀವು ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಜೀವಾಣು ಗೊಬ್ಬರಗಳನ್ನು ಏನಾದ್ರು ಶಿಫಾರಸು ಇದೆ ಸರ್, ಅದನ್ನು ಹೇಳಕ್ಕೆ ಬರ್ತಾ ಇದೆ. ಸೊ ಈಗ ನಾವು ನೂತನವಾಗಿ ಪ್ರಯೋಗ ಮಾಡಿರುವ ಪ್ರಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲೇ ಮಂಡ್ಯದಲ್ಲೇ ನಮ್ಮಲ್ಲಿ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ ದೊರೆಯುತ್ತೆ. ಅಂದರೆ ಇದು ಸೂಕ್ಷ್ಮಜೀವಿಗಳ ಸಮೂಹ ಆಗರ ಅಂತ ಕರಿತೀವಿ. ಸೊ ಅದರಲ್ಲಿ 3-4 ಥರ ಸೂಕ್ಷ್ಮಜೀವಿಗಳಿರ್ತವೆ. ಸೊ ಅದನ್ನು ನಾವು ಈಗ ರೀಸೆಂಟಾಗಿ ಹೋದ ವರ್ಷ ಅದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗೆ ರೆಕಮೆಂಡ್ ಆಗಿ ಬಂದಿದೆ ಸರ್. ಉತ್ತಮವಾದಂತಹ ಫಲಿತಾಂಶ ರೈತರ ಜಮೀನಲ್ಲೂ ಕೂಡ ದೊರೆತಿದೆ, ನಮ್ಮ ಪ್ರಯೋಗದಲ್ಲೂ ದೊರೆತಿದೆ. ಸೊ ಅದರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ನಾವು ಆ ಲಿಕ್ವಿಡ್ ರೂಪದಲ್ಲಿ ಬರುತ್ತೆ, ಅದನ್ನು ಪ್ರತಿ kg ಬೀಜಕ್ಕೆ 5 ಮಿಲಿಯಂತೆ ಲೇಪ ಮಾಡುವಂಥದ್ದು ಒಂದು. ಎರಡನೇದು ಬಂದು ನಾವೇನು ಮಾಡಬೇಕಾಗುತ್ತೆ, 200 kg ಕೊಟ್ಟಿಗೆ ಗೊಬ್ಬರ ತಗೊಂಡು 2.5 ಲೀಟ್ರು ಯಾವುದು ಅಥವಾ 2.5 kg
ಯಾವುದು ಸೂಕ್ಷ್ಮಜೀವಿಗಳ ಸಮೂಹ ಏನು ಸಿಗುತ್ತೆ ಅದನ್ನು ಕೊಟ್ಟಿಗೆ ಗೊಬ್ಬರ 200 kg ಜೊತೆ ಅಥವಾ ಎರೆಗೊಬ್ಬರ ಯಾವುದಾದ್ರೂ ಸರಿ ಅದರ ಜೊತೆ ಮಿಶ್ರಣ ಮಾಡಿ ಬಿತ್ತನೆ ಸಮಯದಲ್ಲಿ ಮಣ್ಣಿನ ಅಂದರೆ ಬಿತ್ತನೆ ಸಾಲಿಗೆ ಸೇರಿಸೋದ್ರಿಂದ ನಿಮಗೆ ಸಸ್ಯ ಸ್ಥಾಪನೆ ಮತ್ತು ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ. ಕ್ರಾಪ್ ಎಸ್ಟಾಬ್ಲಿಷ್ಮೆಂಟು ತುಂಬ ಅತ್ಯವಶ್ಯಕ ನಮಗೆ. ಯಾಕಂದರೆ 1 ಎಕರೆಗೆ ಇಷ್ಟು ಗಿಡ ಬರಬೇಕು ಅಂತ ಬಂದರೆ ಮಾತ್ರ ನಮಗೆ ಇಳುವರಿ ತಗೊಳ್ಳೋದ್ರಲ್ಲಿ ಸಾಧ್ಯ ಆಗುತ್ತೆ. ಎರಡನೇದೇನಪ್ಪ ಅಂದರೆ ನಮ್ದು ಇವಾಗ ಫೇಲ್ ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಮಗೆ ಎಸ್ಟಾಬ್ಲಿಷ್ಮೆಂಟೇ ಕಡಿಮೆ ಆಗ್ತಾ ಇದೆ. ಈಗ 100ಕ್ಕೆ ಒಂದು 50% 60% ಮೊಳಕೆ ಬಂದ್ರೇ ಸಾಕಾಗುತ್ತೆ. ತೇವಾಂಶ ಸಾಕಾಗದೇ ಇರೋದರವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅದರಿಂದ ಈಗ ನಾನು ಹೇಳೋದಂಥದ್ದು 5 ಮಿಲಿ ಸೂಕ್ಷ್ಮಜೀವಿಗಳ ಸಮೂಹದಿಂದ ಪ್ರತಿ kg ಬಿತ್ತನೆಗೆ ಲೇಪ ಮಾಡುವಂಥದ್ದು ಒಂದು. ಎರಡನೇದು ಬಂದು ಈಗ ನೀವು kg ಅಂತ ಬಂದಾಗ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಸರ್ ಅಂತಲೂ ಕೇಳ್ಬೋದು. ಜನರಲ್ ಆಗಿ ಬಂತು ಅಂತ ಹೇಳಿದ್ರೆ ಈ ಸಾಮೆ ಮತ್ತು ನವಣೆ ಈ 2 ಕಾಳುಗಳು ಮತ್ತು ಅದು ಕೊರಲೆ ಇವು 3 ಕೂಡ ಸಣ್ಣ ಬರ್ತವೆ ಕಾಳುಗಳು. ಸಣ್ಣ ಬರೋದ್ರಿಂದ 4 kg ತನಕ ಸಾಲು ಬಿತ್ತನೆ ಮಾಡ್ತೀನಿ ಅಂದರೆ ಸಾಕಾಗ್ತದೆ. ಇಲ್ಲ ನೀವೇನಾದರೂ ಬ್ರಾಡ್ಕಾಸ್ಟಿಂಗ್ ಅಂದರೆ ಎರ್ಚೋದಕ್ಕೆ ಹೋಗ್ತೀವಿ, ಎರ್ಚಬಾರ್ದು. ಎರ್ಚಿದ್ರೆ ಕಳೆ ನಿರ್ವಹಣೆಯಿಂದ ಹಿಡಿದು ತುಂಬ ಕಷ್ಟ ಆಗ್ತದೆ. ಸಾಲು ಅಂತ ಬಂದಾಗ 1 ಅಡಿ ಸಾಲಿನಲ್ಲಿ ಮೇಂಟೈನ್ ಮಾಡೋದು ತುಂಬ ಉತ್ತಮ ಎಲ್ಲ ಬೆಳೆ ಎಕ್ಸೆಪ್ಟ್ ಕೊರಲೆಗೆ ಮಾತ್ರ 1.5 ಅಡಿ ಹೇಳ್ತೀವಿ. ಇನ್ನು ಉಳಿದಂತಹ ಎಲ್ಲ ಬೆಳೆಗಳಿಗೂ 1 ಅಡಿಯಿಂದ ಕೊಟ್ಟರೆ ಸಾಕು. 4 ಇಂಚು ಪೈರು ಬಂದಮೇಲೆ 15 ದಿನ ಆದಮೇಲೆ ಬಿತ್ತನೆ ಮಾಡಿ 15 ದಿನಕ್ಕೆ 4 ಇಂಚಿನಷ್ಟು ಬಿಟ್ಟು ಏನಿರುತ್ತೆ ಅದು ಉಳಿದಂತಹ ಪೈರುಗಳನ್ನೆಲ್ಲನೂ ಕೀಳೋದ್ರಿಂದ ಉತ್ತಮವಾದಂಥ ಮತ್ತು ಸದೃಢವಾದಂತಹ ಪೈರುಗಳನ್ನ ನಾವು ಪಡ್ಕೋಬೋದು. ಅದೇ ರೀತಿ ಉಳಿದಂತಹ ಬೆಳೆಗಳು ಬಂದೆ ಅದು ನವಣೆ ಸಾಮೆ ಮತ್ತು ಕೊರಲೆ ಬಿಟ್ಟು ಉಳಿದಿರುವಂತಹ ಬೆಳೆಗೆ 5 kg ತನಕ ನಮಗೆ ಬಿತ್ತನೆ ಬೀಜ ಬೇಕಾಗ್ತದೆ ಸರ್. ಸೊ ಇದಿಷ್ಟನ್ನು ಫಾಲೋ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಉತ್ತಮವಾದಂತಹ ಬೆಳೆನ ಪಡಿಬೋದು. ಅದರಲ್ಲಿ ಇನ್ನೊಂದು ಗಮನ ವಹಿಸಬೇಕು, ಕಾಳು ಸಣ್ಣ ಇರೋದ್ರಿಂದ 1 ರಿಂದ 1.25 ಇಂಚ್ ಆಳದ ಮೇಲೆ ಹೋಗಬಾರ್ದು ಬಿತ್ತನೆ. ಏನಾದರೂ ಮರಳು ಬೆರೆಸ್ಕೊಂಡು ಬಿತ್ತಬೇಕಾ? ಮರಳು ಬೆರೆಸ್ಕೊಂಡು ಬಿತ್ತರೆ ಉತ್ತಮ ಸರ್. ಯಾಕಂದರೆ 4 kgನೇ ಸಾಕಾಗುತ್ತೆ. ರೈತರು ಏನು ಮಾಡ್ತಾರೆ, ಮರಳೆಲ್ಲ ಮಿಕ್ಸ್ ಮಾಡ್ತಾ ಕುಂತ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಕೊನೆಗೆ ಅದನ್ನು ತೆಳು ಮಾಡೋಕ್ಕೆ ಹೋಗೋದಿಲ್ಲ. ಸೊ ತೆಳು ಮಾಡೋಕ್ಕೆ ಹೋಗಲಿಲ್ಲ ಅಂದಾಗ ಏನಾಗುತ್ತೆ, ಅದು ಪ್ರತಿಸ್ಪರ್ಧೆ ಉಂಟಾಗೋದ್ರಿಂದ ಆವಾಗಲೂ ಕೂಡ ನಮಗೆ ಇಳುವರಿನಲ್ಲಿ ನಷ್ಟ ಉಂಟಾಗ್ತದೆ. ನಂತರ ಬೇಸಾಯ ಕ್ರಮಗಳು. ಸೊ ಬೇಸಾಯ ಕ್ರಮಗಳು ನಿಮ್ಮದು ಬಿತ್ತನೆನೂ ಆಗಿದೆ, ತೇವಾಂಶ ಕಾಪಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ 1 ರಿಂದ 2 ಬಾರಿ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂಶ ಅಂತ ಹೇಳಿದ್ರೆ ಕಳೆಗಳು ಭಾರಿ ಬಾಧೆ ಕೊಡುತ್ತೆ. ಸೊ ಕಳೆಗಳು ಭಾರಿ ಬಾಧೆ ಕೊಡೋದ್ರಿಂದ ಕಂಪಲ್ಸರಿ ನೀವೇನು ಮಾಡಬೇಕು, 15 ದಿನಕ್ಕೆ 1 ಸಲ ಕುಂಟೆ ಹಾಯಿಸ್ಬೇಕಾಗ್ತದೆ. 2 ಅಲ್ಲಿಂದ ಕುಂಟೆ ಹಾಯಿಸ್ಬೇಕು. ಅದೇ ರೀತಿ 25 ದಿನಕ್ಕೆ ಕುಂಟೆ ಹಾಯಿಸಿ ಮಣ್ಣೇರು ಹಾಕೋದ್ರಿಂದ ಏನಾಗುತ್ತೆ, ಒಂದು ತೇವಾಂಶ ಸಂರಕ್ಷಣೆ ಮಾಡ್ಕೋಬೋದು, ಎರಡನೇದು ಕಳೆಗಳಿಂದ ಮುಕ್ತಿ ಪಡಿಬೋದು. ಸೊ ಇದಿಷ್ಟನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ದಾಯಿತು ಅಂದರೆ ಸರ್ ನಮಗೆ ಉತ್ತಮವಾದಂತಹ ಇಳುವರಿ. ಎಲ್ಲ ಸಿರಿಧಾನ್ಯಗಳು ಟಿಲ್ಲರ್ಸ್ ಹೊಡಿತಾವ ಸರ್? ಈಗ ಉದಾಹರಣೆಗೆ ನಿಮಗೆ ನವಣೆ ಬಂತು ಅಂದರೆ 4 ರಿಂದ 5 ತೆಂಡೆ ತನಕ ಬರ್ತದೆ. ಆದರೆ ತೆಂಡೆ ಬರಬೇಕು ಅಂತ ಹೇಳಿದ್ರೆ ತೆಳುವಾಗಿರಬೇಕು ಬಿತ್ತನೆ. ನಿಮ್ಗೆ ಏನಾದರೂ ಒತ್ತೊತ್ತಾಗ್ತು ಅಂದರೆ ಸರ್ 1 ಬೀಜಕ್ಕೆ 1 ಕಡ್ಡಿ. ಓಕೆ. ಅದೇ ರೀತಿ ನೀವು ಹಾರಕ ಸಾಮೆ ಬಂತು ಅಂದರೆ ಇದರಲ್ಲಿ ನೀವು ಅಲ್ಲೂ ಕೂಡ ಒಂದು 6-7 ತೆಂಡೆ ಗಂಟ ಹೋಗ್ಬೋದು ಸರ್. ಬಟ್ ಈ ಕೊರಲೆ ಇದೆಯಲ್ಲ ಸರ್, ಕೊರಲೆ ಅಂತ ಏನು ಹೇಳ್ತೀವಿ, ಇದರಲ್ಲಿ ಪ್ರೈಮರಿ ಟೀಲರ್ಸ್ ಪ್ರಾಥಮಿಕ ತೆಂಡೆ ದ್ವಿತೀಯ ತೆಂಡೆ ಅಂತ ಹೊಡೆಯೋದ್ರಿಂದ ಇದರಲ್ಲಿ ನಿಮ್ಗೆ 14-15 ತೆಂಡೆ ತನಕನೂ ಹೋಗ್ತದೆ. ಅದರಿಂದ ಈ ಕೊರಲೆ ಬೆಳೆಗೆ ಮಾತ್ರ 1.5 ಅಡಿ ಅಂತರ ಹೇಳ್ತೀವಿ. ಈ ರಾಗಿನಲ್ಲಿ ಮಾಡ್ತಾರಲ್ಲ ಕೊಂಟೆ ಹೊಡೆಯೋದು ಅಂತ, ಮೇಲ್ಗಡೆ ಬರೀ ಮರ ಪ್ಲಾಂಕಿಂಗ್ ಅಂತೀವಿ ಸರ್, ಅದನ್ನ ನೋಯಿಸ್ಬೇಕು, ಅವಾಗ ಹೆಚ್ಚಿಗೆ ತೆಂಡೆ ಹೊಡೆಯುತ್ತೆ. ಆ ಥರ ಇದರಲ್ಲೂ ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ ಸರ್, ಕಷ್ಟ ಆಗ್ತದೆ. ಯಾಕಂದರೆ ನಿಮಗೆ ಇದರಲ್ಲಿ ಆ ಥರ ಮಾಡೋದ್ರಿಂದ ತೆಂಡೆ ಬರುತ್ತೆ ಅಂತ ತುದಿನೇ ಕಟ್ಟಾಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಈಗ ನೋಡಿ, ಈಗ ಬರಗು ಅಂತ ಬರ್ತೀವಿ, ತಾಯಿ ಏನು ಕಾಂಡ ಇರುತ್ತೆ, ಮದರ್ ಕಲ್ಮ್ ಅಂತ ಏನು ಕರಿತೀವಲ್ಲ, ಅದರಲ್ಲೇ ನಿಮಗೆ 60% ರಿಂದ 70% ಇಳುವರಿ ಬರೋದು. ಅದು ಏನಾದರೂ ಡ್ಯಾಮೇಜ್ ಈಗ ನಾನು ನಿಮ್ಗೆ ಸುಳಿ ನೋಣ ಅಂತ ಪ್ರಾಬ್ಲಮ್ ಹೇಳ್ತಾ ಇದ್ನಲ್ಲ, ಮೇಜರ್ ಡ್ಯಾಮೇಜ್ ಮಾಡೋದೇ ಅದನ್ನು ಡ್ಯಾಮೇಜ್ ಆಗ್ದಂಗೆ ನೋಡ್ಕೋಬೇಕು. ಇದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ನೀವು ಆ ಥರ ಬ್ಲಾಂಕಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಸ್ವಲ್ಪ ಇಳುವರಿ ನಷ್ಟ ಆಗ್ತದೆ ಸರ್. ರಾಗಿ ಏನಂದರೆ ಅದನ್ನು ತಡ್ಕೊಂಡು ಬರುವಂಥ ಸಾಮರ್ಥ್ಯ ಹೊಂದಿದೆ, ಬಟ್ ಈ ಬೆಳೆಗಳು ಆ ರೀತಿ ಇಲ್ಲ. ಓಕೆ. ಈಗ ಬಹಳ ಪ್ರಧಾನವಾಗಿ ಕೀಟ ರೋಗದ ಬಗ್ಗೆ ಹೇಳ್ತಾ ಇದ್ದೀರಿ. ಏನು ಮಾಡಬೇಕಾಗತ್ತೆ? ಬಾರದಂಗೆ ನೋಡ್ಕೊಳ್ಬೋದಾ ಅಥವಾ ಬಂದ ಮೇಲೆ? ಸರ್ ಬರದೇ ಇರುವಾಗ ನೋಡ್ಕೋಬೇಕು. ಸೊ ನಾವು ನೋಡಿರೋ ಹಾಗೆ ನಮ್ಮ ಜಮೀನಿನಲ್ಲಿ ಮೀನ್ಸ್ ನಮ್ಮ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸ್ಗಳಲ್ಲೇ ನೋಡಿರೋ ಪ್ರಕಾರ ನಿಮ್ಮ ಬಿತ್ತನೆ ಮಾಡೋದನ್ನ ಮೇಯಿಂದ ಜುಲೈ ಒಳಗೆ ಮುಗಿಸಿದ್ದೇ ಆಯಿತು ಅಂದರೆ ಯಾವುದೇ ರೀತಿಯಾದಂತಹ ರೋಗ ಬಾಧೆ ಬರೋದಿಲ್ಲ ಸರ್. ಇದುವರೆಗೂ ನಾವಂತೂ ಔಷಧಿ ಹೊಡೆಯೋಕ್ಕೆ ಹೋಗಿಲ್ಲ.
ಕೀಟದಲ್ಲಿ ಸರ್ ನಿಮ್ಗೆ ಇಲ್ಲಿ ಯಾವುದರಲ್ಲೂ ಅಷ್ಟರ ಮಟ್ಟಿಗೆ ಕೀಟ ಬಾಧೆ ಇಲ್ಲ, ಎಕ್ಸೆಪ್ಟ್ ಬರ್ಗು ಸ್ವಲ್ಪ ಹೇಳಿದ್ನಲ್ಲ ಸುಳಿ ನೊಣ ಅಂತ ಬರುತ್ತೆ. ಸೊ ಸುಳಿ ನೊಣ ಬರೋದ್ರಿಂದ ನಾವು ಅದನ್ನ ಏನು ಮಾಡಬೇಕಾಗುತ್ತೆ, ಕ್ಲೋರೋಪೈರಿಪಾಸ್ ಏನಿದೆ, ಕ್ಲೋರೋಪೈರಿಪಾಸ್ನ ನಾವೇನು ಮಾಡಬೇಕಾಗುತ್ತೆ, 2 ml 3 ml ತಗೊಂಡು ಪ್ರತಿ kg ಬಿತ್ತನೆ ಬೀಜಕ್ಕೆ ಲೇಪ ಮಾಡಿಬಿಟ್ಟು ಹಾಕೋದ್ರಿಂದ ಕಂಪಲ್ಸರಿ ಮಾಡೋದ್ರಿಂದ ನಿಮಗೆ ಅದನ್ನ ಹೋಗ್ಲಾಡಿಸ್ಬೋದು. ಇಲ್ಲ ಅದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸ್ಪ್ರೇನಾದ್ರೂ ನೀವು ಬಿತ್ತನೆ ಮಾಡಿದ 10ರಿಂದ 12 ದಿನದಲ್ಲಿ ಒಂದು ಕಂಪಲ್ಸರಿ ಅದೇ ಟೈಮ್ನಲ್ಲಿ ಅದು ಶೂಟ್ ಮಾಡೋದು ಸರ್. ಅದನ್ನು ಶೂಟ್ ಫ್ಲೈ ಸುಳಿ ನೊಣ ಅಂತ ಹೇಳ್ತೀವಲ್ಲ, ತೂತ್ ಮಾಡಿ ಬಿಟ್ಬಿಡುತ್ತೆ. ಸೊ ನೀವು ಹಿಂಗೆ ಎತ್ತಿದ್ರೆ ಡೆಡಾಟ್ ಸಿಮ್ಟಮ್ಸ್ ಇರುತ್ತೆ, ಅಂದರೆ ಹಿಂಗೆ ಎತ್ತಿದ್ರೆ ಬಂದುಬಿಡುತ್ತೆ. ಸೊ ಆ ಪ್ರಾಬ್ಲಮ್ನ ಅವಾಯ್ಡ್ ಮಾಡಬೇಕು ಅಂದರೆ 2 ml ಪ್ರತಿ ಲೀಟ್ರ್ ನೀರಿಗೆ ಕ್ಲೋರೋಪೈರಿಪಾಸ್ನ ಸಿಂಪರಣೆ ಕೊಡೋದ್ರಿಂದ ಹೋಗ್ಲಾಡಿಸ್ಬೋದು ಸರ್. ಸೊ ನಾ ಹೇಳೋದು ನಮ್ಮ ಬೆಳೆಗಳನ್ನು ಆದಷ್ಟು ಜುಲೈ ಒಳಗೆ ಮುಗಿಸ್ಬೇಕು. ನವಣೆ ಕೊರಲೆ ಆದರೆ ನೀವು ಆಗಸ್ಟ್ ತನಕ ಹೋಗ್ಬೋದು ಸರ್. ಡಾಕ್ಟ್ರೇ, ಹಕ್ಕಿ ಪಕ್ಷಿಗಳ ಸಮಸ್ಯೆ ಸಿರಿಧಾನ್ಯಗಳಿಗೆ ಬಹಳ ಜಾಸ್ತಿ ಅಂತ ಹೇಳ್ತಾರೆ, ಯಾಕೆಂದರೆ ಇದು ಅದರ ಆಹಾರ ಅಂತ. ಸತ್ಯ ಸರ್, 100% ಸತ್ಯ. ಏನು ಮಾಡ್ಬೋದು ಹತೋಟಿಗೆ? ಸರ್ ಇದಕ್ಕೆ ನಾನು ಏನು ಹೇಳೋದಕ್ಕಾಗಲ್ಲ ಸರ್, ಕಾಯಬೇಕಾಗುತ್ತೆ, ಹಕ್ಕಿ ಕಾಯಬೇಕಾಗುತ್ತೆ ಅಷ್ಟೇ. ಬಟ್ ಏನಪ್ಪ ಅಂದರೆ ಈ ಸಾಮೆ ಬೆಳೆ ಅಂತ ಬರುತ್ತೆ ನೋಡಿ, ಸಾಮೆ ಬೆಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಕ್ಕಿ ಕಾಟ ಕಡಿಮೆ ಇರುತ್ತೆ. ಬಟ್ ಇನ್ನು ಉಳಿದಿರೋದೇನಿದೆ ಅಂತ ಹೇಳಿದ್ರೆ, ಯಾಕಂದರೆ ನಾವು ರೈತರಿಗೆ ನೆಟ್ಟಾಕಳಿ ಅಂತ ಹೇಳೋಕ್ಕಾಗಲ್ಲ ಸರ್, ನಾವು ನೆಟ್ಟಾಕ್ತೀವಿ. ಬಟ್ ಹಂಗೆ ಅಂದ್ಬಿಟ್ಟು ಎಕರೆಗಟ್ಟಲೆ ನೆಟ್ಟಾಕೋಕ್ಕಾಗಲ್ಲ. ಇದಕ್ಕೆ ಉತ್ತಮವಾದಂತಹ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರೈತ ಬಾಂಧವರು ಕ್ಲಸ್ಟರ್ ಅಪ್ರೋಚಲ್ಲಿ ಬೆಳಿಬೇಕು, ಒಟ್ಟಿಗೆ ಬೆಳಿಬೇಕು. ಸಾಮೂಹಿಕವಾಗಿ ಒಂದು 15 ಎಕರೆ 20 ಎಕರೆ ಅಂತ ಬೆಳೆದಾಗ ಒಬ್ಬ ರೈತಂಗೆ ಏನಪ್ಪ ಅಂದ್ರೆ ಒಂದು 15ರಿಂದ 20 kg ತಿನ್ಕೊ ಹೋಗ್ಬೋದು. ಸೊ ಅವಾಗ ಏನಾಗ್ತದೆ, ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ಉತ್ತಮವಾದಂಥ ರೇಟು ಸಿಗ್ತದೆ. ಸೊ ದಳ್ಳಾಳಿಗಳ ಕಾಟ ಇರಲ್ಲ, ಬರ್ತಾರೆ. ಮತ್ತು ಈಗೇನಾಗಿದೆ, ಈ ಸಲದಿಂದ ಗೌರ್ಮೆಂಟ್ ಇದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ ಸರ್. ಈಗ ರಾಗಿ ಜೊತೆಗೆ ಅನೌನ್ಸ್ ಮಾಡ್ತಾ ಇರೋದ್ರಿಂದ ನಮ್ಮ ರೈತ ಬಾಂಧವರು ಇದನ್ನು ಬೆಳೀಬೋದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಇದನ್ನು ಪ್ರೋಸೆಸಿಂಗ್ ಹೆಂಗೆ ಮಾಡೋದು ಅನ್ನೋದು ದೊಡ್ಡ ಬಿಗ್ ಕ್ವಶನ್ ರೈಸ್ ಆಗುತ್ತೆ. ಯಾಕೆ ಯಾವ ರೈತರ ಹತ್ರ ಹೋದರೂ ಅವ್ರು ಅದನ್ನೇ ಹೇಳೋದು. ಸೊ ಈಗೇನಾಗಿದೆ ಅಂದರೆ, ಪ್ರೋಸೆಸಿಂಗ್ ಯೂನಿಟು ಸಾಕಷ್ಟು ಈಗ ನಮ್ಮ ಇದರಲ್ಲಿದೆ, ಯಾವುದು ಎಕ್ಸ್ಟೆನ್ಷನ್ ಎಜುಕೇಷನ್ ಯೂನಿಟಲ್ಲಿದೆ, VC ಫಾರ್ಮಲ್ಲಿದೆ. ಈಗ ನಾವು ಚಾಮರಾಜನಗರ ನಮ್ಮ KVK ಹತ್ರ ಸೋರ್ಗಮ್ ಸ್ಕೀಮ್ ಮೂಲಕ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದೀವಿ. ಈಗ ನಾವು ನಮ್ಮ ಗಿರಿಜನ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟರಿ ರಿಸರ್ಚ್ ಅವರ ಒಂದು ಆಯೋಗದೊಂದಿಗೆ, ಅವರ ಸಹಾಯದೊಂದಿಗೆ ಏನಾಗಿದೆ, ಈಗ ನಾವು ಸರಗೂರಿನಲ್ಲೂ ಕೂಡ ಒಂದು ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದ್ದೀವಿ. HD ಕೋಟೆ ಅಲ್ಲೂ ಕೂಡ ತಾಲೂಕು ಆಗೋಗಿದೆ ಇವಾಗ. ಸರಗೂರಿನಲ್ಲೂ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಅಲ್ಲಿ ಸಾಕಷ್ಟು ಗಿರಿಜನ ಯೋಜನೆ ಅಡಿನಲ್ಲಿ ತುಂಬ ಜನ ಅದರದ್ದು ಉಪಯೋಗ ಪಡ್ಕೊತಾ ಇದ್ದಾರೆ. ಸೊ ಈಗ ಆಗ್ತಿರೋದ್ರಿಂದ ಅದೇನು ದೊಡ್ಡ ಕ್ವಶನ್ ಅಲ್ಲ ಸರ್. ಈಗ ಕಟಾವು ಹೇಗೆ ಸರ್? ಕಟಾವು ಅಂತ ಬಂದಾಗ ಸೊ ನಾವು ಅಲ್ಲಿ ನೋಡ್ಕೊಬೇಕು ಸರ್, ತೆನೆ ಹಣ್ಣಾಗಿರಬೇಕು. ಯಾಕಂದರೆ ಒಂದಕ್ಕೊಂದೊಂದು ಬೇರೆ ರೀತಿ ಇದ್ದಾವೆ ಸರ್. ಈಗ ನವಣೆ ನಾಯಿ ಬಾಲದ ಥರ ಬರುತ್ತೆ ಅಥವಾ ನರಿ ಬಾಲದ ಥರ ಬರ್ತದೆ. ಸೊ ನಾವೆಲ್ಲ ಏನು ಮಾಡಬೇಕು ಅಂದರೆ, ಕೆಳ ಮಟ್ಟದಲ್ಲಿ ಕಾಳುಗಳು ಬಣ್ಣ ತಿರುಗಿದೆಯಾ, ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿದೆಯಾ ಅಂತ ನೋಡ್ಕೋಬೇಕು. ಯಾಕಂದರೆ ಮೇಲ್ಭಾಗದಲ್ಲಿ ಕಾಳೆಲ್ಲ ಹಣ್ಣಾಗ್ತಾ ಇರ್ತದೆ, ಕೆಳಭಾಗದಲ್ಲಿ ಇನ್ನೂ ಹಸಿರಿರುತ್ತೆ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ, ಬಿತ್ತನೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ನಾವೊಂದು ಪ್ರಯೋಗ ಮಾಡಿರೋ ಪ್ರಕಾರ ಒಂದು ಫಿಸಿಯಾಲಜಿಕಲ್ ಮೆಚುರಿಟಿ ಸ್ಟೇಜ್ ಅಂತ ಅಂದರೆ ಕಟಾವಿಗೆ 10 ದಿನ ಮುಂಚಿತವಾಗಿ ಅಂತ ಹೇಳ್ತೀವಿ. ಅದನ್ನು ಕಟಾವು ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ಮೆಚುರಿಟಿಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂತ ಪ್ರಯೋಗಗಳನ್ನ ಮಾಡಿ ನೋಡಿದಾಗ ಬೇರೆ ಬೇರೆ ಬೆಳೆಗಳಲ್ಲಿ ಸೊ ನಮಗೆ ಕಂಡು ಬಂದಿರೋದೇನು ಅಂದರೆ, ಸರಿಯಾಗಿ ನೀವು ಮೆಚುರಿಟಿ ಬಂದಾಗ ಕಟ್ಟು ಮಾಡಿದ್ರೆ ಮಾತ್ರ ನಿಮಗೆ ಇಳುವರಿಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇಲ್ಲ ಅಂದರೆ 5% 8% ಇಳುವರಿ ಕಡಿಮೆ ಆಗುತ್ತೆ ಅಂತ ಇದೆ ಸರ್. ಸೊ ಅದರಿಂದ ಯಾವುದೇ ಬೆಳೆ ಆಗಲಿ ಸರ್, ತೆನೆ ಕೆಳಭಾಗದಲ್ಲಿ ಹಣ್ಣಾಗಿರಬೇಕು. ಉದುರೋ ಸಮಸ್ಯೆ ಏನಿರಲ್ವಾ ಸರ್? ಇದರಲ್ಲಿ ಹಕ್ಕಿಗಳೇ ಉದುರಿಸ್ಬಿಡ್ತವೆ ಸರ್. ಹಕ್ಕಿಗಳೇ ಉದುರಿಸ್ಬಿಡ್ತವೆ, ಕಾಯಬೇಕು ಸರ್. ಓಕೆ. ಕಾಳು ಕಟ್ತಾ ಇದೆ ಅಂದರೆ ತಕ್ಷಣವೇ ಅಟ್ಯಾಕ್. ಅದರಲ್ಲೂ ತುಂಬ ಅದಕ್ಕೆ ಇಷ್ಟವಾದಂಥ ಬೆಳೆ ಅಂತ ಬಂತು ಅಂದರೆ ಸರ್, ಊದಲು ಕೊರಲೆ. ಓಕೆ. ಅಂದರೆ ಈಗ ಬರೀ ತೆನೆ ಮಾತ್ರ ಕತ್ತರಿಸ್ಬೇಕಾಗತ್ತಾ, ಗಿಡ ಸಮೇತ ಕತ್ತರಿಸ್ಬೇಕು? ಇದನ್ನು ಏನು ಮಾಡ್ತೀವಿ ಅಂದರೆ ಸರ್, ಈಗ ಅಟ್ ಪ್ರೆಸೆಂಟ್ ಏನಿದೆ, ನಾವು ಮೆಷಿನ್ಸ್ಗಳು ಇದ್ದಾವೆ. ಮೆಷಿನ್ಸ್ಗಳಿಗೆ ಹೊಲಸು ಮಣಿ ಮೆಷಿನ್ಸ್ ಎಲ್ಲ ಇರೋದ್ರಿಂದ ತೆನೆನ ತೊಗೊಂಡೋಗಿ ಡೈರೆಕ್ಟಾಗಿ ಆದರೂ ಆಗುತ್ತೆ, ಇಲ್ಲ ಹುಲ್ಲು ಸಮೇತ ಕಟ್ ಮಾಡಿ ಹಾಕ್ತೀವಿ ಅಂದ್ರೂ ಆಗುತ್ತೆ. ಬಟ್ ಇಲ್ಲಿ ಏನಂದರೆ, ಈ ರೈತರುಗಳು ಏನು ಹೇಳ್ತಾರೆ ಅಂದರೆ, ಈ ಸಾಮೆ ಹುಲ್ಲು ಮೇಯ್ಸೋಕ್ಕಾಗೋದಿಲ್ಲ, ಹಾರ್ಕನ್ನು ಅಷ್ಟಕ್ಕಷ್ಟೇ, ಬಟ್ ಈ ಬರಗುದು ಅಷ್ಟೇ, ಬಟ್ ಊದಲು ಕೊರಲೆ ನವಣೆನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ದನಗಳಿಗೆ ಕೊಡ್ತಾರೆ. ಮತ್ತು ಕುರಿಗಳಿಗೂ ಒಳ್ಳೆ ಮೇವಾಗುತ್ತೆ ಇದು.
ಉಳಿದಿದ್ದನ್ನು ಹಾಗೆ ಯಾವುದನ್ನು ಬಳಕೆ ಮಾಡಲ್ಲ ಅದನ್ನು ಗೊಬ್ಬರ ಮಾಡ್ಕೋಬೇಕು. ಮಣ್ಣಿಗೆ ಸೇರಿಸ್ಬೋದು ಸರ್. ಹೌದಾ? ಮಣ್ಣಿಗೆ ಇದಕ್ಕೊಂದು ಇದನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಡಿಕಂಪೋಸರ್ ಅಂತ ಸಿಗುತ್ತೆ ಸರ್. ವೇಸ್ಟ್ ಡಿಕಂಪೋಸರ್ನೇ. ಸೊ ಬಟ್ ಇಲ್ಲಿ ನಮ್ಮಲ್ಲಿ ಇನ್ ಎ ಡಿಫ್ರೆಂಟ್ ವೇ ವಿ ಹ್ಯಾವ್ ಡೆವಲಪ್ಡ್. ಡಾಕ್ಟರ್ ಆಶಾ ಮೇಡಮ್ ಹ್ಯಾಸ್ ಡೆವಲಪ್ಡ್ ದಟ್, ಅಂದರೆ ಅವ್ರು ಅಭಿವೃದ್ಧಿ ಪಡಿಸಿದ್ದಾರೆ ಡಾಕ್ಟರ್ ಆಶಾ ಅವರು. ಸೊ ಅದನ್ನು ನಾನೇನು ಶಿಫಾರಸ್ ಮಾಡ್ತೀನಿ ಅಂದರೆ, ಈಗ ಅದನ್ನು ನಮ್ಮ ರೈತರು ಮಾಡೋದೇನು ರೋಟೋವೇಟ್ರ್ ಹಾಕ್ಬಿಡ್ತಾರೆ, ತೇವಾಂಶ ಇಲ್ಲ ಅಂದರೆ ಕೊಳೆಯಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಗಿಡ ಒಣಗಿರುತ್ತಲ್ಲ, ಹುಲ್ಲು ಒಣಗಿರುತ್ತಲ್ಲ, ಅದು ಮೇಯಲ್ಲ ಅಂದ ಪಕ್ಷದಲ್ಲಿ ಏನು ಮಾಡಬೇಕು, ನೇರವಾಗಿ ಡಿಕಂಪೋಸರ್ನ ನೀರಿನ ಜೊತೆ ದ್ರಾವಣ ಮಾಡಿಕೊಂಡು ಸಿಂಪರಣೆ ಕೊಟ್ಬಿಡ್ಬೇಕು. ಸಿಂಪರಣೆ ಕೊಟ್ಟು ಒಂದು ವಾರ 15 ದಿನ ಬಿಟ್ಟು ನಂತರ ಮಣ್ಣಿನೊಳಗೆ ಸೇರಿಸಿದ್ರೆ ಸೊ ಅದಕ್ಕೆ ಕೊಳೆಯೋದಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ. ಯಾಕಂದರೆ ಅಲ್ಲೇ ಡಿಕಂಪೋಸರ್ಸ್ ಇರೋದ್ರಿಂದ ಚೆನ್ನಾಗಿ ಕೊಳೆಸುತ್ತೆ, ಸಹಕಾರಿಯಾಗುತ್ತೆ ಸರ್ ಬೇಗ ಕೊಳೆಯೋದಕ್ಕೆ. ಮೌಲ್ಯವರ್ಧನೆಗೂ ಸಾಕಷ್ಟು ಅವಕಾಶಗಳಿದೆ. ನೀವು ಎಸ್ ಸರ್, ತುಂಬ ತರಬೇತಿ ಕೂಡ ಕೊಡ್ತೀರಿ ಅದರಲ್ಲಿ. ಶೂರ್ ಸರ್. ನಾವು ನಮ್ಮಲ್ಲಿ ಡಾಕ್ಟರ್ ಚಂದ್ರಕಲಾ ಹಣಗೆ ಮತ್ತು ಡಾಕ್ಟರ್ ಶ್ರೀದೇವಿ ಮೇಡಮ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪ್ರೊಫೆಸರ್ಸ್ ಇದ್ದಾರೆ. ಸೊ ಅವ್ರ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷವೂ 1-2 ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ. ಸೊ ಇನ್ನು ಮುಂದಿನ ದಿನದಲ್ಲಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ACRP ಮಿಲ್ಲೆಟ್ಸ್ ಅಥವಾ ಡಾಕ್ಟರ್ ಚಂದ್ರಕಲಾ ಮೇಡಮ್ ಅಥವಾ ಡಾಕ್ಟರ್ ಶ್ರೀದೇವಿ ಮೇಡಮ್ ಅವ್ರನ್ನ ಕಂಡ್ರೆ ಸೊ ನಮ್ಮಲ್ಲೇ ಟ್ರೈನಿಂಗ್ಸ್ ಕೊಡ್ತೀವಿ ಸರ್. ಈಗ ಮುಂದೆ ಬರಲಿರುವಂತಹ ಕೃಷಿ ಮೇಳಕ್ಕೆ ಈಗಲಿಂದಲೇ ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀರಿ ಸರ್? ನಿಮ್ಮ ಬಿತ್ತನೆ ಕೆಲಸನೂ ಶುರುವಾಗಿದೆಯಾ ಹೇಗೆ? ಈಗ ಸರ್ ಶುರು ಮಾಡಿದ್ದೀವಿ. ಸೊ ಜಮೀನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಮಳೆ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸಲ ನಾವು ನಮ್ಮ ವಿಭಾಗದಲ್ಲಿ ಏನಪ್ಪ ಅಂದರೆ, ಬರದಲ್ಲೂ ಕೂಡ ಉತ್ತಮವಾದಂತಹ ಬೆಳೆಗಳನ್ನ ಬೆಳಿಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ವಿಭಾಗದ್ದು, ಪರ್ಟಿಕ್ಯುಲರ್ಲಿ ಸ್ಮಾಲ್ ಮಿಲ್ಲೆಟ್ ಸಿರಿಧಾನ್ಯಗಳದ್ದು ಮತ್ತು ರಾಗಿ ವಿಭಾಗದ್ದು ಯಾವುದು ಉತ್ತಮವಾದಂತಹ ತಂತ್ರಜ್ಞಾನಗಳು ಬಂದಿದ್ದಾವೆ ಅನ್ನೋದನ್ನು ಈ ಸಲ ನಾವು ತೋರಿಸ್ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಸರ್. ಓಕೆ, ಅಂದರೆ ಬರ ಎಲ್ಲರಿಗೂ ಇದ್ದಂಗೆ ನಿಮಗೂ ಇದ್ದೇ ಇರುತ್ತೆ ಸರ್. ಹೌದು, ಅದರಲ್ಲಿ ಹೇಗೆ ಜಯಿಸುವಂತಹ ಬೆಳೆನ ಬೆಳಿಬೇಕು ಅನ್ನೋದು, ಮತ್ತು ಯಾವ ರೀತಿ ಪೋಷಕಾಂಶಗಳು ಮತ್ತು ನೀರನ್ನು ಒದಗಿಸ್ಬೇಕು, ಇರುವಂಥದ್ರಲ್ಲೇ ಯಾವ ರೀತಿ ದಕ್ಷತೆಯನ್ನು ಹೆಚ್ಚಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸರ್. ಓಕೆ, ಭಾಳ ಸಂತೋಷ ಡಾಕ್ಟರ್ ಸುನೀಲ್ ಅವರೇ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಶೂರ್ ಸರ್. ದಯವಿಟ್ಟು ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 8867447384. ಮತ್ತೊಮ್ಮೆ ಹೇಳ್ತೀನಿ, 8867447384. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ ಡಾಕ್ಟ್ರೆ. 8867447384. ಒಳ್ಳೆಯದು ಡಾಕ್ಟರ್ ಸುನೀಲ್ ಅವರೇ. ಇದುವರೆಗೂ ಸಿರಿಧಾನ್ಯದ ಬೆಳೆಗಳಲ್ಲಿ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ತಮಗೂ ಕೂಡ ವಂದನೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ CM ಸುನಿಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BS ಬಸವರಾಜ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P. ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B. ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು R. ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ
ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ